Good afternoon, students. All of you, good afternoon. In a last video, in organic chemistry, that is some basic principles and techniques of organic chemistry, we discussed that is the structural representation. Adರಲ್ಲಿ that is structural formula, ಬಾಂಡ್ ಲೈನ್ ಫಾರ್ಮುಲಾ ಅರ್ಥ ಆಯ್ತಾ. ಇಲ್ಲಿ ಕೆಲವೊಂದು ಬಾಂಡ್ ಲೈನ್ ಬರೀಲಿಕ್ಕೆ ಇನ್ನೂ ಸ್ವಲ್ಪ ಡಿಸ್ಕಸ್ ಮಾಡೋಣ. ಇನ್ನೂ ಒಂದು 4 ಎಕ್ಸಾಂಪಲ್ಸ್ ಅರ್ಥ ಆಯ್ತಾ. ರೈಟ್ ಬಾಂಡ್ ಲೈನ್ ಸ್ಟ್ರಕ್ಚರ್ಸ್ ಆಫ್ ದ ಫಾಲೋಯಿಂಗ್. ಕೆಳಗಡೆ ಇರ್ತಕ್ಕಂಥ ಇದರಲ್ಲಿ ಬಾಂಡ್ ಲೈನ್ ಸ್ಟ್ರಕ್ಚರ್ಸ್ ಬರೀರಿ ಅಂತ ಅರ್ಥ ಆಯ್ತಾ. ವೆರಿ ಸಿಂಪಲ್. ದ ಬಾಂಡ್ ಲೈನ್ ಸ್ಟ್ರಕ್ಚರ್ಸ್ ಇದಕ್ಕೆ ಬರೆಯೋಣ ಫಸ್ಟ್. ಅರ್ಥ ಆಯ್ತಾ. CH3 CH2 ಟ್ವೈಸ್ ನೋಡಿ ಇಲ್ಲಿ CH3 CH2 ಟ್ವೈಸ್. ಇದು CH3 ಇಲ್ಲಿ CH2 ಇಲ್ಲಿ CH2 ಅವೆರಡಿದಾವ. ನೆಕ್ಸ್ಟ್ C ಅರ್ಥ ಆಯ್ತಾ. ನೆಕ್ಸ್ಟ್ C ಆದಮೇಲೆ ಇಲ್ಲೊಂದು CH3 ಅರ್ಥ ಆಯ್ತಾ. ನೆಕ್ಸ್ಟ್ ಇಲ್ಲಿಂದ ಡಬಲ್ ಬಾಂಡ್ CH2 ನೋಡಿ ಇಲ್ಲಿ CH3 CH2 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 ಟ್ವೈಸ್ ಆಯ್ತಾ. ಇಲ್ಲಿ CH3 ಇಲ್ಲಿ CH3 ಇದ್ದಂಗೆ ಮೇಲ್ಗಡೆ CH3 ಇದ್ದಂಗೆ ಇಲ್ಲಿ CH2 ಡಬಲ್ ಬಾಂಡ್ CH2. ಅಲ್ಲಿ ಡಬಲ್ ಬಾಂಡ್ ಕೊಡ್ತಾ ಇದ್ರು ಸರ್, ಡಬಲ್ ಬಾಂಡ್ ಇದ್ದಂಗೆ ಅದು ಮೀನಿಂಗ್ CH2 ಇದೆ ಅಂದ್ರೆ ಅರ್ಥ ಆಯ್ತಾ. ದಿಸ್ ಈಸ್ ದ ಬಾಂಡ್ ಲೈನ್ ಸ್ಟ್ರಕ್ಚರ್ ಆಫ್ ದಿಸ್ ಕಾಂಪೌಂಡ್. ಅರ್ಥ ಆಯ್ತಾ. ಬರೀಬೋದಾ. ಇಸ್ ಬಾಂಡ್ ಲೈನ್ ಸ್ಟ್ರಕ್ಚರ್. ಅರ್ಥ ಆಗಿದೆಯಾ. ನೋಡಿದ ಪೂರ್ತಿ ಸ್ಟ್ರಕ್ಚರ್ ಫಾರ್ಮುಲಾ ಅರ್ಥ ಆಯ್ತಾ. ನೋಡಿ ಇಲ್ಲಿ ಸ್ಟ್ರಕ್ಚರ್ ಫಾರ್ಮುಲಾ. ಸ್ಟ್ರಕ್ಚರ್ ಫಾರ್ಮುಲಾ CH3 CH2 CH2 ಅರ್ಥ ಆಯ್ತಾ. CH3 CH2 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 ಅರ್ಥ ಆಯ್ತಾ. ಅಲ್ಲಿಗೆ CH3 CH2 ಟ್ವೈಸ್ ಆಯ್ತಾ. ನೆಕ್ಸ್ಟ್ C ಅದಕ್ಕೊಂದು CH3 C ಇಲ್ಲ ನಾನು ಮೇಲ್ಗಡೆ ಬರೀತೀನಿ, ಎಲ್ಲ ಒಂದೇ, ಅಲ್ಲಿ ಬರೆದ್ರು ಒಂದೇ ಅರ್ಥ ಆಯ್ತಾ. CH3 ಅರ್ಥ ಆಯ್ತಾ. ಡಬಲ್ ಬಾಂಡ್ CH2. ದಿಸ್ ಸ್ಟ್ರಕ್ಚರ್ ಫಾರ್ಮ್. ಬಾಂಡ್ ಲೈನ್ ಫಾರ್ಮುಲಾ ಸ್ಟ್ರಕ್ಚರ್ ಫಾರ್ಮುಲಾ ಎರಡು ಗೊತ್ತಾಯ್ತಾ ಫಸ್ಟ್ ಒನ್ಗೆ. ಅರ್ಥ ಆಗಿದೆಯಾ. ನೆಕ್ಸ್ಟ್ ಒನ್ ನೋಡೋಣ. ಬಾಂಡ್ ಲೈನ್ ಫಾರ್ಮುಲಾ ಬರೆಯೋಣ. ಇದು ಬಾಂಡ್ ಲೈನ್ ಫಾರ್ಮುಲಾ ಇದು ಅರ್ಥ ಆಯ್ತಾ. ನೆಕ್ಸ್ಟ್ ಒಂದು ಬಾಂಡ್ ಲೈನ್ ಫಾರ್ಮುಲಾ ಬರೆಯೋಣ. ಏನು CH3 ಟ್ವೈಸ್ CH ಅರ್ಥ ಆಯ್ತಾ. ನಾನು ಬಾಂಡ್ ಲೈನ್ ಫಾರ್ಮುಲಾ ಬರೀಬೇಕು ಫಸ್ಟ್. ಬಾಂಡ್ ಲೈನ್ ಫಾರ್ಮುಲಾ ಅಂದ್ರೆ CH ಟ್ವೈಸ್ ಇದೆಯಾ ಅರ್ಥ ಆಯ್ತಾ. ನೋಡಿ CH3 ಅರ್ಥ ಆಯ್ತಾ. CH ಮತ್ತೆ CH3 ಈ ಕಡೆ ಇದೆ, ಇನ್ನೊಂದು CH ಇಲ್ಲಿ, ಅಲ್ಲಿಗೆ CH2 ಟ್ವೈಸ್ CH3 ಟ್ವೈಸ್ CH3 ಇಲ್ಲಿ CH3 ಟ್ವೈಸ್ ಬ್ಯಾಲೆನ್ಸ್ ಆಯ್ತಾ. CH3 CH3 CH CH ಎರಡು CHಗಳು CH3 CH3 ಅರ್ಥ ಆಗಿದೆಯಾ. ಅರ್ಥ ಆಗಿದೆಯಾ. ಇದನ್ನ ಹಿಂಗೂ ಬರೀಬಹುದು, ಹಿಂಗೂ ಕೊಡಬಹುದು. ಇಲ್ಲ CH3 CH CH3 CH CH3 CH CH3 ಹಂಗೂ ಬರೀಬಹುದು, ಎಲ್ಲ ಒಂದು ಅರ್ಥ ಆಯ್ತಾ. ದಿಸ್ ಅ ಬಾಂಡ್ ಲೈನ್ ಫಾರ್ಮುಲಾ. ವಾಟ್ ಇಸ್ ಸ್ಟ್ರಕ್ಚರ್ ಫಾರ್ಮುಲಾ. ಬರೀತೀನಿ ಯಾಕಂದ್ರೆ ಲಡ್ ಆಗುತ್ತೆ ಅರ್ಥ ಆಯ್ತಾ. ಇಲ್ಲೆಲ್ಲ ಹೆಚ್ಚಿಗೆ H H H H H H H ಇಲ್ಲೊಂದು ಹೆಚ್ಚಿರ್ಬೇಕು ತಾನೆ ಅರ್ಥ ಆಯ್ತಾ. CH CH H H H H H ಸ್ಟ್ರಕ್ಚರ್ ಫಾರ್ಮುಲಾ ಬಾಂಡ್ ಲೈನ್ ಫಾರ್ಮುಲಾ ಬರೀಬೋದಾ. ಅರ್ಥ ಆಗಿದೆಯಾ. ನೆಕ್ಸ್ಟ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಅರ್ಥ ಆಯ್ತಾ. ಇದಕ್ಕೆ ಬರೀತೀನಿ ಇಲ್ಲಿ
ಇದಕ್ಕೆ ಬರೆಯೋದು ಏನದು ಸಿಗೆ ಒಂದು ಹೆಚ್ಚಿದೆ, ಇನ್ನು 2 CH ಇದೆ, ಸೇಮ್ ಇದೆ ಹಿಂಗಿದ್ದಂಗೆ. CH ಇದೆ ತಾನೆ ಹಿಂಗಿದ್ದಂಗೆ, CH ಅಂದರೆ ಇಲ್ಲಿ ನಾನು ಸಿ ಬರೆಯಲ್ಲ, ನಾನು ಹಿಂಗೆ ಬರಿತೀನಿ. ಇಲ್ಲಿ CH2 ಇವಾಗ ನಾನು ಇದಕ್ಕೆ ಬಾಂಡ್ ಕೊಡ್ತೀನಿ ಒಂದು, ಅವಾಗ ಇಲ್ಲಿ CH ಇದ್ದಂಗ ಅಲ್ಲಿಗೆ CH3 CH3 ಟ್ವೈಸ್ CH ಆಯ್ತಾ. ನೆಕ್ಸ್ಟ್ ಇಲ್ಲಿ ಸಿ, ಅರ್ಥ ಆಯ್ತಾ? ಸಿ ಅಂದರೆ ನಾನು ಸಿ ಬರೆಯಲ್ಲ, ಒಂದು ಕೆಲಸ ಮಾಡ್ತೀನಿ, ಕೆಳಗಡೆ ಬರೆಯಲ್ಲ, ಕೆಳಗಡೆ ಟ್ರಿಪಲ್ ಬಾಂಡಿಂಗ್ ಕೊಡ್ತೀನಿ. ಇಲ್ಲಿ CH ಇದ್ದಂಗೆ, ಇಲ್ಲಿ ಸಿ ಇದ್ದಂಗೆ, ಇಲ್ಲಿ CH3 ಟ್ವೈಸ್ CH, ಇಲ್ಲ ಮೇಲ್ಗಡೆ ಕೊಡಲ್ಲ ಒಂದು. ದಿಸ್ ದ ಬಾಂಡ್ ಲೈನ್ ಫಾರ್ಮುಲಾ. ಅರ್ಥ ಆಯ್ತಾ? ವಾಟ್ ಇಸ್ ಸ್ಟ್ರಕ್ಚರ್ ಫಾರ್ಮುಲಾ? ಸ್ಟ್ರಕ್ಚರ್ ಫಾರ್ಮುಲಾ ಬರೀ ಇದಕ್ಕೆ. ಅರ್ಥ ಆಯ್ತಾ? ನೋಡಿ ಇಲ್ಲಿ CH ಒಂದು ಕೆಲಸ ಮಾಡ್ತೀನಿ, ಇಲ್ಲಿ H ಬರೀತೀನಿ, CH3 ಟ್ವೈಸ್ CH3 ಎರಡು ಹೋಗಾಯ್ತಾ, CH ಕೂಡ ಆಯ್ತಾ. ನೆಕ್ಸ್ಟ್ C ಟ್ರಿಪಲ್ ಬಾಂಡ್ CH. ದೀಸ್ ಆರ್ ಸ್ಟ್ರಕ್ಚರ್ ಫಾರ್ಮುಲಾ. ಬಾಂಡ್ ಲೈನ್ ಫಾರ್ಮುಲಾ, ಸ್ಟ್ರಕ್ಚರ್ ಫಾರ್ಮುಲಾ ಎರಡು ಅರ್ಥ ಆಯ್ತಾ? ನೆಕ್ಸ್ಟ್ ಇವೇನು ಕೇಳಿಲ್ಲ, ಬಟ್ ಬರಿತಾ ಇದೆ ಹೆಂಗೆ ಬರೀತಕ್ಕಂಥದ್ದು ಅಂತ. ಅರ್ಥ ಆಯ್ತಾ? ನೆಕ್ಸ್ಟ್ ಬಂದು ದಟ್ ಈಸ್ ಫೋರ್ತ್ ಒನ್. ಏನು ಸರ್ ಫೋರ್ತ್ ಒನ್? ಇದು ಯಾವಾಯ್ತಾನೆ ಫೋರ್ತ್ ಒನ್. ಇದು ಬಾಂಡ್ ಲೈನ್ ಫಾರ್ಮುಲಾ ಫಸ್ಟ್ ಬರೀ CH3 ಟ್ವೈಸ್ CH2 ಇದೆ ತಾನೆ, CH3 ಟ್ವೈಸ್, ಅರ್ಥ ಆಯ್ತಾ? CH3 ಟ್ವೈಸ್ CH2 ಸರಿ CH ಅಷ್ಟೇ, CH3 ಟ್ವೈಸ್ CH2 ಅರ್ಥ ಆಯ್ತಾ? CH3 ಟ್ವೈಸ್ CH, ಅರ್ಥ ಆಯ್ತಾ? CH ನೋಡ್ಕೊಳ್ಳಿ, CH2 ಅರ್ಥ ಆಯ್ತಾ? ಇದು ಟ್ವೈಸ್, CH ಟ್ವೈಸ್ ಇದೆ ತಾನೆ, ಇಲ್ಲಿ ಡಬಲ್ ಬಾಂಡ್ ಹಾಕು, CH3 ಟ್ವೈಸ್ CH ಟ್ವೈಸ್, ಅರ್ಥ ಆಯ್ತಾ? ನೆಕ್ಸ್ಟ್ CH3 CH3 This is the bond line formula. ಅರ್ಥ ಆಯ್ತಾ? ನೆಕ್ಸ್ಟ್ ಅದಕ್ಕೆ ಸ್ಟ್ರಕ್ಚರ್ ಫಾರ್ಮುಲಾ ಏನಪ್ಪ ಅಂದರೆ ಅರ್ಥ ಆಯ್ತಾ? ಸೇಮ್ CH3 CH ಆಯ್ತಾ? ನೆಕ್ಸ್ಟ್ CH ಡಬಲ್ ಬಾಂಡ್ CH3 This is the structure from CH3 ಇದು ಸಾರಿ H ಅಷ್ಟೇ ನೋಡಿ CH3 ಅಂದರೆ ಇದು, CH ಅಂದರೆ ಇದು ಇಲ್ಲಿರ್ತಕ್ಕಂಥ CH ಡಬಲ್ ಬಾಂಡ್, ಅರ್ಥ ಆಯ್ತಾ? CH ಅಂದರೆ ಇಲ್ಲಿರ್ತಕ್ಕಂಥ CH, ನೆಕ್ಸ್ಟ್ CH ಅಂದರೆ ಇಲ್ಲಿರ್ತಕ್ಕಂಥ CH ಇದು CH, ನೆಕ್ಸ್ಟ್ CH3 ಇದೊಂದು ಇದು, ಅರ್ಥ ಆಯ್ತಾ? ದಿಸ್ ದ ಬಾಂಡ್ ಲೈನ್ ಫಾರ್ಮುಲಾ ಅಂಡ್ ಸ್ಟ್ರಕ್ಚರ್ ಫಾರ್ಮುಲಾ ಕೂಡ ಬರ್ತ್ಬಿಟ್ಟಿದ್ದೀವಿ ನಾವು. ಈ 4 ಮಾಲಿಕ್ಯೂಲ್ಸ್ ಅರ್ಥ ಆಗಿದೆಯಾ? ಅಲ್ಲಿಗೆ ಬಾಂಡ್ ಲೈನ್ ಫಾರ್ಮುಲಾಸ್ ಬರೀತಕ್ಕಂಥದ್ದು ನಿಮ್ಗೆ ಅರ್ಥ ಆಗಿದೆ ಅನ್ಸುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ವಿಲ್ ಡಿಸ್ಕಸ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ದಟ್ ಈಸ್ ದ 3-dimensional representation of organic molecules. ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ನ ಅರ್ಥ ಆಯ್ತಾ? 3-dimensional representation.
3 ಡೈಮೆನ್ಷನಲ್ ರೆಪ್ರೆಸೆಂಟೇಷನ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಏನು ಕೊಡ್ತೀವಿ ಅಂದರೆ, ಅರ್ಥ ಆಯ್ತಾ? ಯಾವುದೋ ಒಂದು ಆರ್ಗ್ಯಾನಿಕ್ ಮಾಲಿಕ್ಯೂಲ್ ತಗೊಂಡಾಗ 3 ಡೈಮೆನ್ಷನಲಿ ನಾವು ನೋಡಿದ್ರೆ ನಮ್ಗೆ ಹೆಂಗೆ ಕಾಣಿಸುತ್ತೆ? ಫಾರ್ ಎಕ್ಸಾಂಪಲ್ ದಟ್ ಈಸ್ ಮೀಥೇನ್ ತಗೊಳ್ಳೋಣ. ಮೀಥೇನ್ CH4 ತಾನೆ, ಅರ್ಥ ಆಯ್ತಾ? ಇವಾಗ ಮೀಥೇನ್ಗೆ 4 ಕಾರ್ಬನ್ ವ್ಯಾಲೆನ್ಸಿಸ್, ಸೆಂಟ್ರಲ್ ಕಾರ್ಬನ್ ಆಟಮ್ 4 ವ್ಯಾಲೆನ್ಸಿಸ್ ತಾನೆ. ಆ 4 ವ್ಯಾಲೆನ್ಸಿಸ್ ಅಲ್ಲಿ ಇದಕ್ಕೆ ಏನಂತ ರೆಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ, ಇದಕ್ಕೆ ಸಾಲಿಡ್ ವೆಡ್ಜ್ ಫಾರ್ಮುಲಾ, ಸಾಲಿಡ್ ವೆಡ್ಜ್ ಅಂತ ಕರಿತೀವಿ. ಈ ಸಾಲಿಡ್ ವೆಡ್ಜ್ ಹೈಡ್ರೋಜನ್ ನಾವು ಹಿಂಗೆ ಬರ್ದಿದ್ದೀವಿ ಅಂದ್ರೆ ಸಾಲಿಡ್ ವೆಡ್ಜ್ ಅಂತ, ಈ ತರ ಬರ್ದಿದ್ದೀವಿ ಅಂದ್ರೆ ಈ ತರ ಇದೆಲ್ಲ ಅದು ಸಾಲಿಡ್ ವೆಡ್ಜ್ ಅಂತ. ಆ ಸಾಲಿಡ್ ವೆಡ್ಜ್ ಫಾರ್ಮುಲಾನ ಏನ್ ಇಂಡಿಕೇಟ್ ಮಾಡಿದ್ವಿ? ಇಟ್ ಈಸ್ ಯೂಸ್ಡ್ ಟು ಇಂಡಿಕೇಟ್ ದ ಬಾಂಡ್ ಪ್ರೊಜೆಕ್ಟಿಂಗ್ ಟುವರ್ಡ್ಸ್ ದ ಅಬ್ಸರ್ವರ್. ನಾವು ನೋಡ್ತಿದೀವಿ ನೋಡು, ನಮ್ಮ ಅಬ್ಸರ್ವರ್ ಟುವರ್ಡ್ಸ್ ಅಬ್ಸರ್ವರ್ಗೆ ಟುವರ್ಡ್ಸ್ ಅಬ್ಸರ್ವರ್ ಪ್ರೊಜೆಕ್ಟ್ ಮಾಡ್ತಕ್ಕಂಥದ್ದೇ ಸಾಲಿಡ್ ವೆಡ್ಜ್. ಇದು ಸಾಲಿಡ್ ವೆಡ್ಜ್ ಟುವರ್ಡ್ಸ್ ಅಬ್ಸರ್ವರ್ ಪ್ರೊಜೆಕ್ಟ್ ಮಾಡುತ್ತೆ. ಆ ಬಾಂಡ್ಗೆ ಸಾಲಿಡ್ ವೆಡ್ಜ್ ಫಾರ್ಮುಲಾ ಅಂತ ಕರಿತೀವಿ, ಅರ್ಥ ಆಯ್ತಾ? ನೆಕ್ಸ್ಟ್ ಇದಕ್ಕೆ ಡ್ಯಾಶ್ ವೆಡ್ಜ್ ಫಾರ್ಮುಲಾ ಅಂತ ಕರಿತೀವಿ. ಇದಕ್ಕೆ ಡ್ಯಾಶ್ ವೆಡ್ಜ್ ಫಾರ್ಮುಲಾ ರೆಪ್ರೆಸೆಂಟ್ಸ್ ಎ ಬಾಂಡ್ ಅವೇ ಫ್ರಮ್ ದ ಅಬ್ಸರ್ವರ್. ಅಬ್ಸರ್ವರ್ ಇಂದ ಅವೇ ಫ್ರಮ್ ದ ಅಬ್ಸರ್ವರ್ ಏನ್ ಬಾಂಡ್ ಸಿಗತ್ತೋ, ಏನ್ ಹೈಡ್ರೋಜನ್ ಕಾರ್ಬನ್ ಹೈಡ್ರೋಜನ್ ಬಾಂಡ್ ಇರುತ್ತೋ ಅದಕ್ಕೆ ಡ್ಯಾಶ್ ವೆಡ್ಜ್ ಅಂತ ಕರಿತೀವಿ, ಅರ್ಥ ಆಯ್ತಾ? ಅದನ್ನು ಅವೇ ಫ್ರಮ್ ದ ಅಬ್ಸರ್ವರ್, ಅರ್ಥ ಆಯ್ತಾ? ನೆಕ್ಸ್ಟ್ ಇದಕ್ಕೆ ನಾರ್ಮಲ್ ಬಾಂಡ್ಸ್ ಅಂತ ಕರಿತೀವಿ, ನಾರ್ಮಲ್ ಲೈನ್ಸ್ ಅಂತ. ಈ ನಾರ್ಮಲ್ ಲೈನ್ಸ್ ಇದೆಯಲ್ಲ ಇವ, ದೀಸ್ ಲೈನ್ಸ್ ಅಥವಾ ದೀಸ್ ಬಾಂಡ್ಸ್ ಆರ್ ರೆಪ್ರೆಸೆಂಟ್ ಇನ್ ದ ಪ್ಲೇನ್, ಅರ್ಥ ಆಯ್ತಾ? ಪ್ಲೇನ್ ಅಲ್ಲಿ ಸಿಗ್ತಕ್ಕಂಥ ಒಂದು ಬಾಂಡ್ಸ್ಗೆ ನಾರ್ಮಲ್ ಲೈನ್ಸ್ ಇಂದ ಕೊಡ್ತೀವಿ. ಅವೇ ಫ್ರಮ್ ದ ಅಬ್ಸರ್ವರ್ ಅಂದ್ರೆ ಡ್ಯಾಶ್ ವೆಡ್ಜ್, ಟುವರ್ಡ್ಸ್ ಅಬ್ಸರ್ವರ್ ಕಾಣಿಸ್ಕೊಳ್ತಕ್ಕಂಥ ಒಂದು ಹೈಡ್ರೋಜನ್ ಫಾರ್ಮುಲಾಗೆ ಸಾಲಿಡ್ ವೆಡ್ಜ್ ಅಂತ ಕರಿತೀವಿ. ದೀಸ್ ಆರ್ 3 ಡೈಮೆನ್ಷನಲ್ ರೆಪ್ರೆಸೆಂಟೇಷನ್ ಆಫ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್. ಚೆನ್ನಾಗಿ ಒಂದು ಸ್ಕ್ರೀನ್ ಶಾಟ್ ತಗೊಳ್ಳಿ. ಮೀಥೇನ್ ಅಂದ್ರೆ ಇದು ಹೆಂಗಿದೆಯೋ ಇಲ್ಲಿ ನಿಮ್ಗೆ ಏನಾದ್ರು ಈ ತರ ಲೈನ್ಸ್ ಕಾಣಿಸ್ಕೊಂಡ್ರೆ ಅದೇನದು ಡ್ಯಾಶ್ ವೆಡ್ಜ್ ಫಾರ್ಮುಲಾ ಅಂತ. ಹೈಡ್ರೋಜನ್ ಹೆಂಗಿರುತ್ತೆ? ಅವೇ ಫ್ರಮ್ ದ ಅಬ್ಸರ್ವರ್. ಈ ತರ ಕಾಣಿಸ್ಕೊಂಡ್ರೆ ಅದು ಸಾಲಿಡ್ ವೆಡ್ಜ್ ಫಾರ್ಮುಲಾ ಅಂತ. ಟುವರ್ಡ್ಸ್ ದ ಅಬ್ಸರ್ವರ್ ಇದು ನಾರ್ಮಲ್ ಇನ್ ದ ಪ್ಲೇನ್ ಸಿಗ್ತಕ್ಕಂಥವು ನಾರ್ಮಲ್ ಬಾಂಡ್ಸ್. ಇಷ್ಟು ನೀಟಾಗಿ ಜ್ಞಾಪಕ ಇಟ್ಕೊಂಡ್ರೆ ಸಾಕು, ಅರ್ಥ ಆಯ್ತಾ? 3 ಪಾಯಿಂಟ್ಸ್ ಇದ್ರ ಬಗ್ಗೆ 3 ಡೈಮೆನ್ಷನಲ್ ಸ್ಟ್ರಕ್ಚರ್ ಅರ್ಥ ಆಗಿದೆಯಾ? ನೆಕ್ಸ್ಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್, ಅರ್ಥ ಆಯ್ತಾ? ಕ್ಲಾಸಿಫಿಕೇಶನ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಜಾಸ್ತಿ ಇಂಪಾರ್ಟೆಂಟ್, ಅರ್ಥ ಆಯ್ತಾ? ಇದ್ರ ಮೇಲೆ 1 or 2 ಮಾರ್ಕ್ಸ್ ನಿಮ್ಮ ಥಿಯರಿಯಲ್ಲಿ ಇದ್ದೇ ಇರುತ್ತೆ, ಅರ್ಥ ಆಯ್ತಾ? 1 or 2 ಮಾರ್ಕ್ಸ್ ಇದ್ದೇ ಇರುತ್ತೆ. ಏನು? ಕ್ಲಾಸಿಫಿಕೇಶನ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. Classification of organic compounds. Why we need the classify the organic compounds? Why we need the classification of organic compounds? We know that the organic compounds are millions together present nowadays. Nowadays, millions together organic compounds are present. ಅರ್ಥ ಆಯ್ತಾ? Are discovered. ಎಷ್ಟು ಮಿಲಿಯನ್ಸ್ ಟುಗೆದರ್, ನಾಟ್ ಅರ್ಥ ಆಯ್ತಾ? ದಟ್ ಈಸ್ ಬಿಲಿಯನ್ಸ್, ಮಿಲಿಯನ್ಸ್ ಟುಗೆದರ್, ಥೌಸಂಡ್ಸ್ ಅಲ್ಲಿ ಇಲ್ಲ, ಲ್ಯಾಕ್ಸ್ ಅಲ್ಲಿ ಇಲ್ಲ, ಕ್ರೋರ್ಸ್ ಅಲ್ಲಿ ಇಲ್ಲ, ಸಮ್ ಮಿಲಿಯನ್ಸ್ ಟುಗೆದರ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆರ್ ನೋನ್. ಆ ಮಿಲಿಯನ್ಸ್ ಟುಗೆದರ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ನೇಮ್ಸ್ ನ ನಾವು ಕೊಡಬೇಕಾದ್ರೆ ಅಥವಾ ಜ್ಞಾಪಕ ಇಟ್ಕೋಬೇಕಾದ್ರೆ, ಅರ್ಥ ಆಯ್ತಾ? ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಟ್ ನೀಡ್ಸ್ ಎ ಕ್ಲಾಸಿಫಿಕೇಶನ್. It needs a classification of organic compounds. For example, ನಾವು ಒಂದು ಕ್ಲಾಸಲ್ಲಿ, ಅರ್ಥ ಆಯ್ತಾ, ಒಂದು 50 ಮೆಂಬರ್ಸ್ ಇದ್ರೆ 50 ಮೆಂಬರ್ಸ್, ಅರ್ಥ ಆಯ್ತಾ, ನಾವು ನೇಮ್ಸ್ನ ಜ್ಞಾಪಕ ಇಟ್ಕೊಳ್ಳೋದು ತುಂಬ ಕಷ್ಟ, ಅರ್ಥ ಆಯ್ತಾ? ಅದೇ 50 ಮೆಂಬರ್ಸ್ ನೇಮ್ಸ್ನ ನಾವು ಗ್ರೂಪ್ಸ್ ಆಗಿ ವಿಂಗಡಣೆ ಮಾಡಿಬಿಡು, ನಾವು ಈಸಿಯಾಗಿ ಜ್ಞಾಪಕ ಇಟ್ಕೋಬಹುದು, ಅರ್ಥ ಆಯ್ತಾ? ಈ ತರ ನಾವು ಯಾವುದೇ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ನೇಮ್ ಕೊಡಬೇಕಾದ್ರೆ ಅಥವಾ ಅದನ್ನು ನೇಮ್ ಮಾಡಬೇಕಾದ್ರೆ ದಿಸ್ ಕ್ಲಾಸಿಫಿಕೇಶನ್ ಈಸ್ ವೆರಿ ಎಸೆನ್ಷಿಯಲ್. ವಾಟ್ ಇಸ್ ದ ರೀಸನ್? ಬಿಕಾಸ್ ಒಂದು ಮಿಲಿಯನ್ಸ್ ಟುಗೆದರ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ನಾವು ನೋಡ್ತೀವಿ, ಅಥವಾ ಡಿಸ್ಕವರ್ ಆಗಿದೆ. ಈ ಆರ್ಗ್ಯಾನಿಕ್ ಕಾಂಪೌಂಡ್ ಯಾವ ಕ್ಲಾಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ ಅಂತ ಹೇಳ್ಬೋದು, ಕ್ಲಾಸಿಫಿಕೇಶನ್ ಇದ್ರೆ. ಇಲ್ಲ ಅಂದ್ರೆ ನಾವು ಹೇಳಲಿಕ್ಕಾಗಲ್ಲ, ಆರ್ಗ್ಯಾನಿಕ್ ಕಾಂಪೌಂಡ್ ಅಂತ ಹೇಳ್ಬೋದು ಅಷ್ಟೇ, ಅರ್ಥ ಆಯ್ತಾ? ಅವನೊಬ್ಬ ಸ್ಟೂಡೆಂಟ್ ಅಂತ ಹೇಳ್ಬೋದು ಅಷ್ಟೇ.
ಇಲ್ಲ ಅವನು ಇದು ಇಂಥ ಊರವನು, ಇಂಥ ಕಡೆಯವನು, ಅರ್ಥ ಆಯ್ತಾ, ಇಂಥ ಕಡೆಯವನು, ಪ್ರತಿಯೊಂದು ನಮಗೆ ಅಡ್ರೆಸ್ ಇದ್ದಂಗೆ ಅಡ್ರೆಸ್ಸನ್ನು ಮೆನ್ಷನ್ ಮಾಡಬೇಕಾದ್ರೆ ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗೆ, ಅರ್ಥ ಆಯ್ತಾ, ನಾವು ಕ್ಲಾಸಿಫಿಕೇಶನ್ ಇಸ್ ನೀಡೆಡ್. ದಟ್ ಈಸ್ ವೈ ದ ಕ್ಲಾಸಿಫಿಕೇಶನ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ ಇಸ್ ಎಸೆನ್ಷಿಯಲ್ ಅಂತ ಗೊತ್ತಾಯ್ತಾ. ಗೊತ್ತಾಯ್ತು, ಒಂದು ಲಾರ್ಜ್ ನಂಬರ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆರ್ ನೋನ್, millions to organic compounds are known. That's why we need to, that is classify the organic compounds, to name the organic compounds, or to remember the class of organic compounds. The classification is needed. Artha aita? Yes sir, the classification is mainly depends upon two factors. Number one is the classification of organic compounds based on carbon skeleton. ಅರ್ಥ ಆಯ್ತಾ, ಕ್ಲಾಸಿಫಿಕೇಶನ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಬೇಸ್ಡ್ ಆನ್ ಕಾರ್ಬನ್ ಸ್ಕೆಲಿಟನ್, ಅರ್ಥ ಆಯ್ತಾ. ನೆಕ್ಸ್ಟ್ ಬೇಸ್ಡ್ ಆನ್ ಫಂಕ್ಷನಲ್ ಗ್ರೂಪ್. ಈ ಎರಡರ ಮೇಲೆ ಆರ್ಗ್ಯಾನಿಕ್ ಕಾಂಪೌಂಡ್ ಕ್ಲಾಸಿಫಿಕೇಶನ್ ಮಾಡಿದೆ. ಅರ್ಥ ಆಯ್ತಾ. ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆರ್ ಕ್ಲಾಸಿಫೈಡ್ ಬೇಸ್ಡ್ ಆನ್ ಕಾರ್ಬನ್ ಸ್ಕೆಲಿಟನ್, ಬೇಸ್ಡ್ ಆನ್ ಫಂಕ್ಷನಲ್ ಗ್ರೂಪ್. ನಾವು ಫಸ್ಟ್ ಕಾರ್ಬನ್ ಸ್ಕೆಲಿಟನ್ ಮೇಲೆ ಡಿಸ್ಕಸ್ ಮಾಡೋಣ, ಮತ್ತೆ ಫಂಕ್ಷನಲ್ ಗ್ರೂಪ್ ಮೇಲೆ ಡಿಸ್ಕಸ್ ಮಾಡೋಣ. ಏನು ಸರ್ ಫಂಕ್ಷನಲ್ ಗ್ರೂಪ್ ಅಂದ್ರೆ? ಫಂಕ್ಷನಲ್ ಗ್ರೂಪ್ ಅಂದ್ರೆ ಏನು ಸರ್? ವೆರಿ ಸಿಂಪಲ್, ಇಟ್ ಇಸ್ ಅ ಪಾರ್ಟ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್. ಆರ್ಗ್ಯಾನಿಕ್ ಕಾಂಪೌಂಡ್ ಒಂದು ಪಾರ್ಟ್ ಅದು ಫಂಕ್ಷನಲ್ ಗ್ರೂಪ್ ಅನ್ನೋದು, which decides the properties of an organic compound. ಆರ್ಗ್ಯಾನಿಕ್ ಕಾಂಪೌಂಡ್ ಪ್ರಾಪರ್ಟೀಸ್ ಡಿಸೈಡ್ ಮಾಡೋದೇ ಒಂದು ಪಾರ್ಟ್, ಆರ್ಗ್ಯಾನಿಕ್ ಕಾಂಪೌಂಡ್ ಇರ್ತದೆ, ಆ ಪಾರ್ಟ್ಗೆ ಫಂಕ್ಷನಲ್ ಗ್ರೂಪ್ ಅಂತ ಕರಿತೀವಿ. ಆರ್ಗ್ಯಾನಿಕ್ ಕಾಂಪೌಂಡ್ ಒಂದು ಚಿಕ್ಕ ಪಾರ್ಟ್, ಫಂಕ್ಷನಲ್ ಗ್ರೂಪ್ ಅನ್ನೋದು. ದಟ್ ಪಾರ್ಟ್ ಡಿಸೈಡ್ಸ್ ದ ಪ್ರಾಪರ್ಟೀಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್, ದಟ್ ಈಸ್ ಕಾಲ್ಡ್ ಆಸ್ ಫಂಕ್ಷನಲ್ ಗ್ರೂಪ್. ಇನ್ನು ಕಾರ್ಬನ್ ಸ್ಕೆಲಿಟನ್ ಅಂದ್ರೆ ಗೊತ್ತಿದೆ, ಅರ್ಥ ಆಯ್ತಾ. ದಟ್ ಈಸ್ ಕಾರ್ಬನ್ ಚೈನ್ ಅಥವಾ ದಟ್ ಈಸ್ ಕಾರ್ಬನ್ ಆಟಮ್ಸ್ ಪ್ರೆಸೆಂಟ್ ಇನ್ ಆರ್ಗ್ಯಾನಿಕ್ ಕಾಂಪೌಂಡ್, ಅರ್ಥ ಆಯ್ತಾ. ದಟ್ ಡಿಸೈಡ್ಸ್ ದ ಕ್ಲಾಸಿಫಿಕೇಶನ್. ಎರಡು ಫ್ಯಾಕ್ಟರ್ಸ್ ಮೇಲೆ ಕ್ಲಾಸಿಫಿಕೇಶನ್ ಡಿಪೆಂಡ್ ಆಗಿರುತ್ತೆ, ಅರ್ಥ ಆಯ್ತಾ. ಫಸ್ಟ್ ದ ಕ್ಲಾಸಿಫಿಕೇಶನ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಇಂಟು ಟೂ ಟೈಪ್ಸ್, ಅರ್ಥ ಆಯ್ತಾ. ದ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆರ್ ಬ್ರಾಡ್ಲಿ ಕ್ಲಾಸಿಫೈಡ್ ಇಂಟು ಟೂ ಟೈಪ್ಸ್ ಅಥವಾ ಟೂ ಕ್ಲಾಸಸ್. ವಾಟ್ ಆರ್ ದ ಟೂ ಕ್ಲಾಸಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್? ಅರ್ಥ ಆಯ್ತಾ. ನಂಬರ್ ಒನ್ ಈಸ್, ಅರ್ಥ ಆಯ್ತಾ, ಮೇಲ್ಗಡೆ ಬರುತ್ತೀನಿ. Number one is open chain of organic compounds. ಏನು ಹೇಳಿ? ಓಪನ್ ಚೈನ್ ಆಫ್ ಕಾಂಪೌಂಡ್ಸ್ ಅಥವಾ ಓಪನ್ ಚೈನ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಅರ್ಥ ಆಯ್ತಾ. ನೆಕ್ಸ್ಟ್ ಕ್ಲೋಸ್ಡ್ ಚೈನ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. Closed chain of organic compounds. The organic compounds are broadly classified to two classes, that is open chain of carbon compounds and closed chain of organic compounds. Open chain of organic compounds, closed chain of organic compounds. ಅರ್ಥ ಆಯ್ತಾ. ಈ ಓಪನ್ ಚೈನ್ ಆಫ್ ಕಾರ್ಬನ್ ಕಾಂಪೌಂಡ್ಸ್ ಇದೆಯಲ್ಲ, ಓಪನ್ ಚೈನ್ ಆಫ್ ಕಾರ್ಬನ್ ಕಾಂಪೌಂಡ್ಸ್ ಅಸೈಕ್ಲಿಕ್ ಕಾಂಪೌಂಡ್ಸ್, ಅದು ಎಸೈಕ್ಲಿಕ್ ಕಾಂಪೌಂಡ್ಸ್ ಅಂತ ಕೂಡ ಕರಿತೀವಿ. ORR acyclic compounds. acyclic compounds ಕರಿತೀವಿ ಅಥವಾ acyclic compounds. ORR aliphatic compounds ಕರಿತೀವಿ. aliphatic organic compounds. ಈ ಮೂರು ಹೆಸರಲ್ಲಿ ಹಿಂಗೆ ಕರೆದ್ರು ಒಂದೇ, ಅರ್ಥ ಆಯ್ತಾ. ಈ ಕ್ಲೋಸ್ಡ್ ಚೈನ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗೆ, ಅರ್ಥ ಆಯ್ತಾ, ಸೈಕ್ಲಿಕ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಏನು ಹೇಳಿ? ORR ಸೈಕ್ಲಿಕ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಸೈಕ್ಲಿಕ್ ಕಾಂಪೌಂಡ್ಸ್.
closed chain organic compounds, open chain organic compounds. Open chain of carbon compounds ಅಥವಾ organic compounds ಗೆ ಅಸೈಕ್ಲಿಕ್ ಕಾಂಪೌಂಡ್ಸ್ ಅಂತ ಕರಿತೀವಿ ಅಥವಾ ಎಸೈಕ್ಲಿಕ್ ಕಾಂಪೌಂಡ್ಸ್, ಆಲಿಫ್ಯಾಟಿಕ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಈ ಮೂರು ಹೆಸರಲ್ಲಿ ಹೆಂಗಾದ್ರೂ ಕರಿಬೋದು. ಈ ಕ್ಲೋಸ್ಡ್ ಚೈನ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗೆ ಸೈಕ್ಲಿಕ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಏನು ಸರ್ ಈ ಓಪನ್ ಚೈನ್ ಆಫ್ ಕಾರ್ಬನ್ ಕಾಂಪೌಂಡ್ಸ್ ಮತ್ತು ಈ ಕ್ಲೋಸ್ಡ್ ಚೈನ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂದ್ರೆ ಏನು ಸರ್? ವೆರಿ ಸಿಂಪಲ್. ದ ಕಾಂಪೌಂಡ್ಸ್ ವಿಚ್ ಕಂಟೈನ್ಸ್, ಅರ್ಥ ಆಯ್ತು, ದ ಕಾಂಪೌಂಡ್ಸ್ ವಿಚ್ ಕಂಟೈನ್ಸ್ an open chain of carbon atoms. ಕಾರ್ಬನ್ ಆಟಮ್ಸ್ ಓಪನ್ ಚೈನ್ ಅಂದರೆ ಕ್ಲೋಸ್ಡ್ ಚೈನ್ ಅಲ್ಲಿ ಇರಬಾರ್ದು. ಓಪನ್ ಚೈನ್ ಆಫ್ ಕಾರ್ಬನ್ ಆಟಮ್ಸ್ ಹೊಂದಿದ್ರೆ ದಟ್ ಆರ್ ಕಾಲ್ಡ್ ಆಸ್ ಓಪನ್ ಚೈನ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಅರ್ಥ ಆಯ್ತಾ? ಓಪನ್ ಅಂದರೆ ಕ್ಲೋಸ್ಡ್ ಇರಬಾರ್ದು, ಕಾರ್ಬನ್ ಆಟಮ್ಸ್ ಇಂದ ರಿಂಗ್ ಟೈಪಲ್ಲಿ ಇರಬಾರ್ದು, ಓಪನ್ ಟೈಪಲ್ಲಿ ಇರಬೇಕು. ಅವೆಲ್ಲ ಓಪನ್ ಚೈನ್ ಆಫ್ ಕಾರ್ಬನ್ ಕಾಂಪೌಂಡ್ಸ್ ಅಥವಾ ಎಸೈಕ್ಲಿಕ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಥವಾ ಅಸೈಕ್ಲಿಕ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಥವಾ ಆಲಿಫ್ಯಾಟಿಕ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಅರ್ಥ ಆಯ್ತಾ? ಏನು ಸರ್ ಎಕ್ಸಾಂಪಲ್ಸ್? ಯು ಟೇಕ್ ಫಾರ್ ಎಕ್ಸಾಂಪಲ್ ಮೀಥೇನ್, ಕ್ಲೋಸ್ ಇದೆಯಾ? ಇಲ್ಲ. ಈಥೇನ್, ಅರ್ಥ ಆಯ್ತಾ? ಪ್ರೋಪೇನ್, ಪ್ರೋಪೇನ್ ಏನು ಪ್ರೋಪೇನ್? CH3 CH2 CH3. ಅರ್ಥ ಆಯ್ತಾ? ದಿಸ್ ಇಸ್ ಮೀಥೇನ್, this is ethane, this is propane. ಅರ್ಥ ಆಯ್ತಾ? ನೆಕ್ಸ್ಟ್ ಬ್ಯೂಟೇನ್, ಹಂಗೆ ಪೆಂಟೇನ್, ಹಂಗೆ ಹೆಕ್ಸೇನ್, ಆಲ್ ಆಲ್ಕೇನ್ಸ್, ಆಲ್ ಆಲ್ಕೇನ್ಸ್. ಅರ್ಥ ಆಯ್ತಾ? ಅಥವಾ ಯು ಟೇಕ್ ಪ್ರೋಪೀನ್, propene, butanene, butadiene, ಟು ಬ್ಯೂಟೀನ್, ಒನ್ ಬ್ಯೂಟೀನ್ ಅಂತ, ಒನ್ ಬ್ಯೂಟೀನ್ ಇದು ಟು ಬ್ಯೂಟೀನ್ ಅಥವಾ ಟು ಬ್ಯೂಟ್ ಟು ಈನ್ ಅಂತ ಕರೀಬೋದು. ಅರ್ಥ ಆಯ್ತಾ? ನೆಕ್ಸ್ಟ್ ಪೆಂಟೀನ್, ಅಥವಾ ಒನ್ ಪೆಂಟೀನ್ ಅಂತ. ಅರ್ಥ ಆಯ್ತಾ? ಒನ್ ಪೆಂಟೀನ್ ಅಥವಾ ಪೆಂಟ್ ಒನ್ ಈನ್. ಇವೆಲ್ಲ ಓಪನ್ ಚೈನ್ ಆಫ್ ಕಾರ್ಬನ್ ಆಟಮ್ಸ್. ಅರ್ಥ ಆಯ್ತಾ? ಆರ್ ಯು ಟೇಕ್ ಅದರ್ವೈಸ್ ಅಸ್ಟಿಕ್ ಆಸಿಡ್, ಅರ್ಥ ಆಯ್ತಾ? CH3 CH3COOH, ಅಥವಾ ಈಥೈಲ್ ಆಲ್ಕೋಹಾಲ್ ಅಥವಾ ಪ್ರೋಪೈಲ್ ಆಲ್ಕೋಹಾಲ್. ಇವೆಲ್ಲ ಓಪನ್ ಚೈನ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಥವಾ ಆಲಿಸ್ ಅಥವಾ ಅಸೈಕ್ಲಿಕ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಅರ್ಥಾತ್ ಅಸೈಕ್ಲಿಕ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಥವಾ ಆಲಿಫ್ಯಾಟಿಕ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಇವೆಲ್ಲ ಎಕ್ಸಾಂಪಲ್ ಕೊಡ್ಬೋದಾ? ಅಲ್ಲಿಗೆ ಯಾವ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಲ್ಲಿ ಓಪನ್ ಚೈನ್ ಆಫ್ ಕಾರ್ಬನ್ ಆಟಮ್ಸ್ ಇರುತ್ತೆ ಅವೆಲ್ಲ ಓಪನ್ ಚೈನ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಎಕ್ಸಾಂಪಲ್ ಅರ್ಥ ಆಗಿದೆಯಾ? ನೆಕ್ಸ್ಟ್ ಕ್ಲೋಸ್ಡ್ ಚೈನ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಅರ್ಥ ಆಯ್ತಾ? ಏನು ಸರ್ ಈ ಕ್ಲೋಸ್ಡ್ ಚೈನ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್? These are the compounds which containing ring structure. ಯಾವ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ರಿಂಗ್ ಸ್ಟ್ರಕ್ಚರ್ ಹೊಂದಿದೆಯೋ ಅವು, ಅರ್ಥ ಆಯ್ತಾ, ಸೈಕ್ಲಿಕ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಥವಾ ಕ್ಲೋಸ್ಡ್ ಚೈನ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಇದರಲ್ಲಿ ಅಗೈನ್ ಟೂ ಟೈಪ್ಸ್ ಇದೆ, ಹೋಮೋಸೈಕ್ಲಿಕ್ ಕಾಂಪೌಂಡ್ಸ್, ಹೆಟರೋಸೈಕ್ಲಿಕ್ ಕಾಂಪೌಂಡ್ಸ್. These are again further classified into homocyclic compounds,
heterocyclic compounds. ಅಲ್ಲಿಗೆ ಕ್ಲೋಸ್ ಚೈನ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಗೊತ್ತಿದೆಯಾ ಅಥವಾ cyclic organic compounds? These are the compounds which containing a ring structure that are called as closed chain ಅಥವಾ cyclic organic compounds. ಅರ್ಥ ಆಯ್ತಾ? These are further classified into two types. One is homocyclic organic compounds and heterocyclic organic compounds. ಅಥವಾ homocyclic compounds, heterocyclic compounds. Yes sir, homo means same. Homo means same. ಅರ್ಥ ಆಯ್ತಾ? ಅರ್ಥ ಆಗಿದೆಯಾ? ಎಸ್ ಸರ್, ಈ ಹೋಮೋಸೈಕ್ಲಿಕ್ ಕಾಂಪೌಂಡ್ಸ್, ದೀಸ್ ಆರ್ ದ ಕಾಂಪೌಂಡ್ಸ್ ಕಂಟೈನಿಂಗ್ ರಿಂಗ್. ಅರ್ಥ ಆಯ್ತಾ? ದೀಸ್ ಆರ್ ದ ಕಾಂಪೌಂಡ್ಸ್ ಕಂಟೈನಿಂಗ್ ರಿಂಗ್ ವಿಚ್ ಆರ್ ಮೇಡ್ ಅಪ್ ಆಫ್ ಓನ್ಲಿ ಒನ್ ಕೈಂಡ್ ಆಫ್ ಕಾರ್ಬನ್ ಐಟಮ್ಸ್. ಓನ್ಲಿ ಒಂದೇ ಕೈಂಡ್ ಆಫ್ ಕಾರ್ಬನ್ ಐಟಮ್ಸ್ ಇಂದ ಆರ್ಗ್ಯಾನಿಕ್ ಕಾಂಪೌಂಡ್ ಮೇಡ್ ಅಪ್ ಆಫ್ ಆಗಿರುತ್ತೆ. ದಟ್ ಆರ್ ಕಾಲ್ಡ್ ಆಸ್ ಹೋಮೋಸೈಕ್ಲಿಕ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಅರ್ಥ ಆಯ್ತಾ? ಒಂದೇ ಟೈಪ್ ಆಫ್ ಕಾರ್ಬನ್ ಐಟಮ್ಸ್ ಪ್ರೆಸೆಂಟ್ ಆಗಿದ್ದು ಆ ಕಾಂಪೌಂಡ್ ಅಲ್ಲಿ ರಿಂಗ್ ಸ್ಟ್ರಕ್ಚರ್ ಹೊಂದಿದ್ರೆ ದಟ್ ಆರ್ ಕಾಲ್ಡ್ ಆಸ್ ಹೋಮೋಸೈಕ್ಲಿಕ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಅರ್ಥ ಆಯ್ತಾ? ಓನ್ಲಿ ಒನ್ ಟೈಪ್ ಆಫ್ ಕಾರ್ಬನ್ ಐಟಮ್ಸ್ ಪ್ರೆಸೆಂಟ್ ಆಗಿರುತ್ತೆ. ಅರ್ಥ ಆಯ್ತಾ? ಅರ್ಥ ಆಗಿದೆಯಾ? ವೆರಿ ಸಿಂಪಲ್. ಹೋಮೋಸೈಕ್ಲಿಕ್ ಅಂದ್ರೆ ಗೊತ್ತಾಯ್ತಾ? ದೀಸ್ ಆರ್ ದ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ವಿಚ್ ಕಂಟೈನಿಂಗ್ ಎ ರಿಂಗ್ ಸ್ಟ್ರಕ್ಚರ್ ಇನ್ ವಿಚ್ ದ ಕಾರ್ಬನ್ ಐಟಮ್ಸ್ ಆರ್ ಓನ್ಲಿ ಒನ್ ಟೈಪ್ ಅಥವಾ ಒನ್ ಕೈಂಡ್ ಆಫ್ ಕಾರ್ಬನ್ ಐಟಮ್ಸ್. ಅರ್ಥ ಆಯ್ತಾ? that are made up of one kind of carbon atoms. One kind of atoms in the made up of the homocyclic. ಅರ್ಥ ಆಯ್ತಾ? ಇದರಲ್ಲಿ ಅಗೈನ್ these are classified into two types. ಅರ್ಥ ಆಯ್ತಾ? These are classified into two types. One is alicyclic, another one is aromatic. Alicyclic compounds or organic compounds. Another one is alicyclic compounds. Second one is aromatic compounds. Alicyclic compounds ಮತ್ತೆ aromatic compounds. ಏನು ಸರ್ alicyclic compounds ಅಂದರೆ? alicyclic compounds, alicyclic, acyclic ಅಲ್ಲ, alicyclic compounds. These are compounds in which the carbon atoms are joined by covalent bonds to form a ring structure. ಕೋವಲೆಂಟ್ ಬಾಂಡ್ ಇಂದ ಅರ್ಥ ಆಯ್ತಾ? ಕಾರ್ಬನ್ ಐಟಮ್ಸ್ ಬಾಂಡ್ ಆಗಿಬಿಟ್ಟು ರಿಂಗ್ ಸ್ಟ್ರಕ್ಚರ್ ಕೊಟ್ಟಿರುತ್ತೆ. ದಟ್ ಕಾಂಪೌಂಡ್ಸ್ ಆರ್ ಕಾಲ್ಡ್ ಎಸ್ alicyclic organic compounds. ಅರ್ಥ ಆಯ್ತಾ? These are the compounds in which the carbon atoms are joined by a covalent bond. ಅರ್ಥ ಆಯ್ತಾ? The organic compound, these are the organic compounds in which, ಅಥವಾ these are the compounds in which the carbon atoms are joined by covalent bonds. The carbon atoms are joined by covalent bonds to form a ring structure. ಪೂರ್ತಿ ಬರೀತೀರಾ? These are the compounds in which the carbon atoms are joined by covalent bonds to form a ring structure. ಅರ್ಥ ಆಯ್ತಾ? ಎಕ್ಸಾಂಪಲ್, ಸೈಕ್ಲೋಪ್ರೋಪೇನ್ CH2. ಅರ್ಥ ಆಯ್ತಾ? CH2 ORR ಇದೆ, ನಿಂಗೂ ಬರೀಬೋದಾ? ಅರ್ಥ ಆಯ್ತು? ಸೈಕ್ಲೋಪ್ರೋಪೇನ್ CH2 ಬಾಂಡ್ಲಿಂಗ್ ಸ್ಟ್ರಕ್ಚರ್. ಅರ್ಥ ಆಯ್ತಾ? ದಿಸ್ ಈಸ್ ಸೈಕ್ಲೋಪ್ರೋಪೇನ್. ಅರ್ಥ ಆಯ್ತಾ? ನೆಕ್ಸ್ಟ್ ಸೈಕ್ಲೋಬ್ಯೂಟೇನ್. ಅರ್ಥ ಆಯ್ತಾ? ಸೈಕ್ಲೋಪ್ರೋಪೇನ್ ಇದು. ಇದು ಸೈಕ್ಲೋಬ್ಯೂಟೇನ್, ಇದು ನಿಂಗೂ ಬರೀತಾರೆ. ಇಲ್ಲ CH2 ಇದ್ದಂಗೆ ಏನಿದೆ? ಸೈಕ್ಲೋಬ್ಯೂಟೇನ್. ನೆಕ್ಸ್ಟ್ ಸೈಕ್ಲೋಪೆಂಟೇನ್.
CH2 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 cyclopentane, cyclohexane, these are all the examples. CH2 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 ಇದ್ದಂಗೆ. These are all alicyclic organic compounds. These are the compounds in which the carbon atoms are joined by a covalent bond to form a ring structure. These are called as alicyclic organic compounds. ಅರ್ಥ ಆಗಿದೆಯಾ? ನಾನು ಎಕ್ಸಾಂಪಲ್ಸ್ 2-3 ಅಳಿಸ್ಬಿಡ್ಲಾ? ಅರ್ಥ ಆಯ್ತಾ? ಎಲ್ಲ ಎಕ್ಸಾಂಪಲ್ ಅಳಿಸ್ಬಿಡ್ತೀನಿ, ಯಾಕಂದ್ರೆ ಆರೋಮ್ಯಾಟಿಕ್ ಕೊಡ್ಬೇಕು ತಾನೆ. ಅರ್ಥ ಆಯ್ತಾ? ಅಲ್ಲಿ alicyclic compounds ವಿತ್ ಎಕ್ಸಾಂಪಲ್ ನೀಟಾಗಿ ಅರ್ಥ ಆಗಿದೆಯಾ? ನೆಕ್ಸ್ಟ್ aromatic organic compounds with an example. Yes, sir, aromatic organic compounds. These are the compounds which containing at least one benzene ring, one aromatic ring. ಅರ್ಥ ಆಯ್ತಾ? one aromatic ring. ಒಂದು aromatic ring ಇದ್ರೆ ಅವೆಲ್ಲ aromatic organic benzene ring ಹಿಂಗೆ ಬರಬೇಕು. These are the compounds which containing at least one benzene ring. ಅರ್ಥ ಆಯ್ತಾ? ಒಂದು ಬೆಂಜಿನ್ ಅಟ್ಲೀಸ್ಟ್ ಒಂದು ಬೆಂಜಿನ್ ರಿಂಗ್ ಇದ್ರೆ ಅವಕ್ಕೆ aromatic organic compounds ಅಂತ ಕರಿತೀವಿ. These are the compounds, aromatic compounds. These are the compounds which containing at least one benzene ring. ಬರೀ ಒಂದ್ಸಲಿ ಅಟ್ಲೀಸ್ಟ್ ಒಂದು ಬೆಂಜಿನ್ ರಿಂಗ್ ಇದ್ರೆ ಅವು aromatic organic compounds. Examples for this. ಬೆಂಜಿನ್ ತಗೊಳ್ಳೋಣ ಅಥವಾ ರೌಂಡ್ ಹೊಡೆದ್ಬಿಡಿ. ಅರ್ಥ ಆಯ್ತಾ? ಏನಿದು? ಬೆಂಜಿನ್, ಟಾಲಿನ್, ಅರ್ಥ ಆಯ್ತಾ? ಟಾಲಿನ್, TLUEN, ಟಾಲಿನ್. ಅರ್ಥ ಆಯ್ತಾ? ನ್ಯಾಪ್ತಲಿನ್, ಅರ್ಥ ಆಯ್ತಾ? ನ್ಯಾಪ್ತಲಿನ್, ಟಾಲಿನ್, ಬೆನ್ಸಿನ್, ಕ್ಲೋರೋಬೆನ್ಸಿನ್, ಅರ್ಥ ಆಯ್ತಾ? ಈಥೈಲ್ ಬೆನ್ಸಿನ್, ಇವೆಲ್ಲ aromatic compounds. These are the organic compounds which containing at least one benzene ring. At least ಒಂದು ಬೆನ್ಸಿನ್ ರಿಂಗ್ ಇದ್ರೆ ಅಥವಾ aromatic ring ಇದ್ರೆ that are called as aromatic organic compounds. ಬರೀಬೋದಾ? ನಿಮಗೆ 2 marks ಕೇಳ್ಬೋದು ಅಥವಾ 1 mark ಅಲ್ಲಿ. 1 mark ಅಲ್ಲಿ ಓನ್ಲಿ ಎಕ್ಸಾಂಪಲ್ ಕೇಳ್ಬೋದು. ಗಿವ್ ಎನ್ ಎಕ್ಸಾಂಪಲ್ ಫಾರ್ aromatic organic compounds. ಗಿವ್ ಎನ್ ಎಕ್ಸಾಂಪಲ್ ಫಾರ್ alicyclic compound. ಅಥವಾ ವಾಟ್ ಆರ್ alicyclic compound, ಗಿವ್ ಎನ್ ಎಕ್ಸಾಂಪಲ್. ವಾಟ್ ಆರ್ aromatic organic compound, ಗಿವ್ ಎನ್ ಎಕ್ಸಾಂಪಲ್ ಅಂತ 2 marks ಅಲ್ಲಿ ಕೇಳ್ಬೋದಾ? aromatic organic compounds, these are the compounds which containing at least one benzene ring. ಯಾವುದೋ ಒಂದು ಎಕ್ಸಾಂಪಲ್ ಕೊಡ್ಬೋದಾ? ಇದೇನಿದು? ಕ್ಲೋರೋಬೆನ್ಸಿನ್ ಅಥವಾ ಬ್ರೋಮೋಬೆನ್ಸಿನ್, ಬಿಆರ್ ಇದ್ರೆ, ಅಥವಾ ಐಡೋ ಇದ್ರೆ, ಐ ಇದ್ರೆ ಐಡೋಬೆನ್ಸಿನ್, ಅಥವಾ ಇಲ್ಲಿ CH3CH2 ಇದ್ರೆ ಈಥೈಲ್ ಬೆನ್ಸಿನ್. ಅಟ್ಲೀಸ್ಟ್ ಒಂದು aromatic ರಿಂಗ್ ಇದ್ರೆ ಅಥವಾ ಬೆನ್ಸಿನ್ ರಿಂಗ್ ಇದ್ರೆ that are called as aromatic organic compounds. ಎಕ್ಸಾಂಪಲ್ ಕೊಡ್ಬೋದಾ? What are alicyclic organic compounds? These are the compounds in which the carbon atoms are bonded with covalent bonds to form a ring structure that are called as alicyclic compounds. Example: cyclopropane, cyclobutane, cyclopentane, cyclohexane. All are alicyclic compounds. Alicyclic, aromatic ಎರಡು ಅರ್ಥ ಆಗಿದೆಯಾ? ಎನಿ ಡೌಟ್? ವಿತ್ ಅನ್ ಎಕ್ಸಾಂಪಲ್ ಅರ್ಥ ಆಗಿದೆಯಾ? ತುಂಬ ಸಿಂಪಲ್. ನೀವು ಎಷ್ಟು ಈಸಿ ಇದೆ ಅಂದರೆ ಅಷ್ಟು ಈಸಿ ಇದೆ. ಕರೆಕ್ಟಾಗಿ ನೀವು ಪರ್ಫೆಕ್ಟ್ ಆದರೆ ಬೇಜಾನ್ ಎಕ್ಸಾಂಪಲ್ಸ್ ಕೊಡ್ಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ heterocyclic organic compounds. ಇನ್ನೇ heterocyclic organic compounds. ಅರ್ಥ ಆಯ್ತಾ? ಏನು ಸರ್ heterocyclic organic compounds? hetero means ಅರ್ಥ ಆಯ್ತಾ?
ದಟ್ ಈಸ್ ಹೆಟ್ರೋ ಗ್ರೂಪ್ಸ್, ಹೆಟ್ರೋ ಆಟಮ್ಸ್ ಇರ್ತಕ್ಕಂಥದ್ದು. ಯಾವ ಸರ್ ಹೆಟ್ರೋ ಆಟಮ್ಸ್? ನೈಟ್ರೋಜನ್, ಸಲ್ಫರ್, ಆಕ್ಸಿಜನ್, ಅರ್ಥ ಆಯ್ತು, ಇವೆಲ್ಲ ಹೆಟ್ರೋ ಆಟಮ್ಸ್. ಅರ್ಥ ಆಗಿದೆಯಾ? ಆ ಹೆಟ್ರೋ ಆಟಮ್ಸ್ ಪ್ರೆಸೆಂಟ್ ಆಗಿದ್ರೆ ಅಟ್ಲೀಸ್ಟ್ ಒಂದು ಕಾರ್ಬನ್ ಆಟಮ್ ಯಾವುದೋ ಒಂದು ರಿಂಗ್ ಸ್ಟ್ರಕ್ಚರ್. ಸೈಕ್ಲಿಕ್ ತಾನೆ, ಹೆಟ್ರೋ ಸೈಕ್ಲಿಕ್ ತಾನೆ. ನೀವು ಹಿಂಗೆ ಬರ್ರಿ, ದೀಸ್ ಆರ್ ದ ಕಾಂಪೌಂಡ್ಸ್ ವಿಚ್ ಕಂಟೈನಿಂಗ್ ring structure. These are the compounds which containing ring structure in which one or more hydrogens, one or more carbon atoms, in which one or more carbon atoms are replaced by heteroatoms like nitrogen, sulfur, oxygen, etc. ಅರ್ಥ ಆಗಿದೆಯಾ? ನೀವು ಹಿಂಗೆ ಬರೀರಿ, these are the organic compounds which containing ring structure. ಅದರಲ್ಲಿ ring structure ಒಂದಿರುತ್ತೆ. In that ring structure in which one or more carbon atoms of a ring are replaced by heteroatoms. Heteroatoms like sulfur, nitrogen, oxygen, etc. ಬರೀಬೋದಾ? ಬರೀ ಒಂದ್ಸಲಿ. These are the compounds containing ring structure. These are the compounds, heterocyclic organic compounds are the organic compounds which containing a ring structure in which one or more carbon atoms of a ring are replaced by heteroatoms such as, ಅಥವಾ heteroatoms like nitrogen, oxygen, sulfur, etc. respective. ಅರ್ಥ ಆಗಿದೆಯಾ? ಬರೀಬೋದಾ? ಒಂದ್ಸಲಿ ಬರೆದು ಪ್ರಾಕ್ಟೀಸ್ ಮಾಡಬೇಕು. ಹೆಟ್ರೋಸೈಕ್ಲಿಕ್, ವಾಟ್ ಆರ್ ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸ್? ಗಿವನ್ ಎಕ್ಸಾಂಪಲ್ 2 ಮಾರ್ಕ್ಸ್ ಅಲ್ಲಿ ಕೇಳ್ಬೋದಾ? ಅಥವಾ 1 ಮಾರ್ಕ್ ಓನ್ಲಿ ಎಕ್ಸಾಂಪಲ್ ಕೇಳ್ಬೋದಾ? ಅಥವಾ 1 ಮಾರ್ಕ್ ಓನ್ಲಿ ಡೆಫಿನೇಷನ್ ಕೇಳ್ಬೋದಾ? These are the organic compounds which containing a ring structure in which one or more carbon atoms of a ring are replaced by heteroatoms like oxygen, sulfur, nitrogen, etc. ಬರೀಬೋದಾ? ಎಕ್ಸಾಂಪಲ್ಸ್ ಅರ್ಥ ಆಯ್ತಾ? ಎಕ್ಸಾಂಪಲ್ಸ್, ಯು ಟೇಕ್ ಪೈರೋಲ್, ಏನು ಹೇಳಿ? ಪೈರೋಲ್ ಅಥವಾ ಆಕ್ಸಿರೇನ್. ಈ ಎಕ್ಸಾಂಪಲ್ಸ್ ಅಳಿಸ್ಲಾ? ಅರ್ಥ ಆಯ್ತಾ? ಈ ಎಕ್ಸಾಂಪಲ್ಸ್ ಅಳಿಸ್ಬಿಡ್ತೀನಿ ನೋಡಿ. ಇಲ್ಲ, ಪೂರ್ತಿ ಈ ಕ್ಲಾಸಿಫಿಕೇಶನ್ ಅಳಿಸ್ಬಿಡ್ಲ, ಇರಲಿ ಬಿಡಿ, ಬೋರ್ಡ್ ಚಿಕ್ಕದಾಗಿದೆ ಅನ್ಕೋಬೇಡಿ. ಅರ್ಥ ಆಯ್ತಾ? ನೋಡಿ, ಆಕ್ಸಿರೇನ್ ಏನೇಳೆ ಅಥವಾ ಎಪಾಕ್ಸಿ ಈಥೇನ್ ಅಂತ ಕೂಡ ಕರಿತೀವಿ. ಎಪಾಕ್ಸಿ ಈಥೇನ್ ಅಥವಾ ಆಕ್ಸಿರೇನ್. ಎಪಾಕ್ಸಿ ಈಥೇನ್, ಆಕ್ಸಿರೇನ್ ಅಥವಾ ಎಪಾಕ್ಸಿ ಈಥೇನ್. ಅರ್ಥ ಆಯ್ತಾ? ನೆಕ್ಸ್ಟ್ 1,4 ಡೈಆಕ್ಸೇನ್. 1,4 ಡೈಆಕ್ಸೇನ್. ಡೈಆಕ್ಸೇನ್. ಅರ್ಥ ಆಯ್ತಾ? ನೆಕ್ಸ್ಟ್ ಪೈಪೆರಿಡಿನ್. ಏನ್ ಹೇಳಿ? ಪೈಪೆರಿಡಿನ್. ಪೈಪೆರಿಡಿನ್. ಅರ್ಥ ಆಯ್ತಾ? ನೆಕ್ಸ್ಟ್ ಪೈರೋಲಿಡಿನ್. ಇದೆ ಪೈರೋಲಿಡಿನ್. ಪೈರೋಲಿಡಿನ್. ಅರ್ಥ ಆಯ್ತಾ? ಏನ್ ಹೇಳಿ? ಎನ್ ಓ ಅಲ್ಲ, ಎನ್ ಇದು ಪೈರೋಲಿಡಿನ್. ಪೈರೋಲಿಡಿನ್. ಅರ್ಥ ಆಯ್ತಾ? ಏನ್ ಸರ್ ಪೈರೋಲಿಡಿನ್? ಪೈರೋಲಿಡಿನ್. ಅರ್ಥ ಆಯ್ತು? ಇವೆಲ್ಲ ಏನು? ಹೆಟ್ರೋಸೈಕ್ಲಿಕ್. ದೀಸ್ ಆರ್ ದ ಕಾಂಪೌಂಡ್ಸ್ ವಿಚ್ ಕಂಟೈನಿಂಗ್ ಎ ರಿಂಗ್ ಸ್ಟ್ರಕ್ಚರ್ ಇನ್ ವಿಚ್, ಅಂದ್ರೆ ಇನ್ ದಟ್ ರಿಂಗ್ಸ್. ಅರ್ಥ ಆಯ್ತಾ?
ಒನ್ ಆರ್ ಮೋರ್ ಕಾರ್ಬನ್ ಆಟಮ್ಸ್ ಆರ್ ರೀಪ್ಲೇಸ್ ಬೈ ಹೆಟ್ರೋ ಆಟಮ್ಸ್ ಲೈಕ್ ಆಕ್ಸಿಜನ್ ಆಗಿರ್ಬೋದು, ನೈಟ್ರೋಜನ್ ಆಗಿರ್ಬೋದು, ಸಲ್ಫರ್ ಆಗಿರ್ಬೋದು. ಅರ್ಥ ಆಯ್ತು? ಈ ಥರ ಹೆಟ್ರೋ ಆಟಮ್ಸ್ ಇಂದ ರೀಪ್ಲೇಸ್ ಆಗಿರುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಪೈರೋಲ್. ಆರ್ ಪೈರೋಲ್ ಬರಿಬೋದಾ? ಪೈರೋಲ್ ನೋಡಿ, ಇದು ಪೈರೋಲಿಡಿನ್, ಇದು ಪೈರೋಲ್. ಅರ್ಥ ಆಯ್ತಾ? ಇದೇನಿದು? ಪೈಪಿರಿಡಿನ್. ನೆಕ್ಸ್ಟ್ ಪಿರಿಡಿನ್. ಪಿರಿಡಿನ್ ಅಥವಾ ಇಲ್ಲಿ ಡಬಲ್ ಬಾಂಡ್, ಇಲ್ಲಿ ಡಬಲ್ ಬಾಂಡ್, ಇಲ್ಲಿ ಡಬಲ್ ಬಾಂಡ್, ಎಲ್ಲ ಒಂದು ಆಲ್ಟರ್ನೇಟ್ ಡಬಲ್ ಬಾಂಡ್. ಅರ್ಥ ಆಯ್ತಾ? ಏನದು? ಪಿರಿಡಿನ್. ಅರ್ಥ ಆಯ್ತಾ? ನೆಕ್ಸ್ಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ದಟ್ ಈಸ್ ಥಯೋಫಿನ್. ಏನು ಹೇಳಿ? ಥಯೋಫಿನ್. ಇಲ್ಲಿ ಓ ಬದಲು ಎಸಿಡ್ ಬಿಟ್ರೆ ಥಯೋಫಿನ್. ಇದು ಪಿರಿಡಿನ್, ಇದು ಥಯೋಫಿನ್. ಅರ್ಥ ಆಯ್ತಾ? ಏನು ಹೇಳೋದು? ಥಯೋಫಿನ್. ಎಸ್ ಇದ್ರೆ ಎನ್ ಇ, ಥಯೋಫಿನ್. ಅರ್ಥ ಆಯ್ತಾ? ನೆಕ್ಸ್ಟ್ ಫ್ಯೂರಾನ್. ಅರ್ಥ ಆಯ್ತಾ? ಏನ್ ಸರ್ ಫ್ಯೂರಾನ್? ಓ ಸರಿ, ಪೈರೋಲ್ ತಾನೆ. ಪೈರೋಲ್ ಬಂದು ಎನ್. ಸರಿ, ಇದು ಫ್ಯೂರಾನ್, ಇದು ಫ್ಯೂರಾನ್. ಸರಿ ಸರಿ, ಇದು ಫ್ಯೂರಾನ್, ಇದು ಪೈರೋಲ್. ಇದು ಇವಾಗ ಕರೆಕ್ಟ್ ಪೈರೋಲ್. ಇದು ಫ್ಯೂರಾನ್, ಇದು ಫ್ಯೂರಾನ್, ಇದು ಪೈರೋಲ್. ಇದು ಪೈರೋಲ್, ಎನ್ ಎನ್, ಪೈರೋಲ್, ಪೈರಿಡಿನ್. ಅರ್ಥ ಆಯ್ತಾ? ಪೈಪಿರಿಡಿನ್ ನೋಡಿ, ಪೈರೋಲಿಡಿನ್. ಅರ್ಥ ಆಯ್ತಾ? ಆಕ್ಸಿರೇನ್, ಫ್ಯೂರಾನ್, ಥಯೋಫಿನ್. ಅರ್ಥ ಆಯ್ತು? ಇವೆಲ್ಲ ಎಕ್ಸಾಂಪಲ್ಸ್ ಆಫ್ ಹೆಟ್ರೋಸೈಕ್ಲಿಕ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಅರ್ಥ ಆಯ್ತಾ? ಹೆಟ್ರೋಸೈಕ್ ನೋಡಿ, ಇದು ಇದು ನೋಡಿ, ಈ ಮೂರು ನೋಡಿ, ಮೂರು. ಅರ್ಥ? ಎರಡು ನೋಡಿ. ಫಸ್ಟ್ ಇಲ್ಲಿ ಡಬಲ್ ಬಾಂಡ್ ಇಲ್ಲ ಅಂದ್ರೆ ಅದು, ಅರ್ಥ ಆಯ್ತಾ? ಇಲ್ಲಿ ಹೆಚ್ಚಿರ್ಬೇಕು. ಸರಿ, ಇದಕ್ಕೂ ಇದಕ್ಕೆ ಡಬಲ್ ಬಾಂಡ್. ಅಲ್ಲಿ ಇಲ್ಲಿ ಆಲ್ಟರ್ನೇಟ್ ಡಬಲ್ ಬಾಂಡ್ಸ್ ಇದ್ರೆ ನೋಡಿ, ಇಲ್ಲಿ ಸಿಂಗಲ್ ಬಾಂಡ್, ಡಬಲ್ ಬಾಂಡ್, ಸಿಂಗಲ್ ಬಾಂಡ್, ಸಿಂಗಲ್ ಬಾಂಡ್, ಮತ್ತೆ ಇದಕ್ಕೆ ಡಬಲ್ ಬಾಂಡ್. ಅರ್ಥ ಆಯ್ತಾ? ಡಬಲ್ ಬಾಂಡ್, ಪೈರೋಲ್. ಏನು ಈ ಬಾಂಡ್ಸ್ ಇಲ್ಲ ಅಂದ್ರೆ ಓನ್ಲಿ ಸಿಂಗಲ್ ಬಾಂಡ್ಸ್ ಇದ್ರೆ ಪೈರೋಲಿಡಿನ್. ಇವೆರಡಕ್ಕೂ. ನೆಕ್ಸ್ಟ್ ಇದು ಇವೆರಡು ನೋಡು, ಸೇಮ್. ಇದು ಎನ್ ಬದಲು ಎಸ್ ಇದ್ರೆ ದಟ್ ಈಸ್ ಥಯೋಫಿನ್. ಎನ್ ಬದಲು ಓ ಇದ್ರೆ ಫ್ಯೂರಾನ್. ನೋಡಿ, ಇವು 1, 2, 3, 4 ಒಂದೇ ಟೈಪ್ ಆಫ್ ಸ್ಟ್ರಕ್ಚರ್ಸ್ ಇದೆ. ಇವೆರಡು ಒಂದೇ ಟೈಪ್ ಇದೆ. ಓನ್ಲಿ ಸಿಂಗಲ್ ಬಾಂಡ್ಸ್ ಇದ್ರೆ ದಟ್ ಈಸ್ ಪೈಪಿರಿಡಿನ್. ಇಲ್ಲಿ ಕೂಡ ಹೆಚ್ಚಿದ್ದಂಗೆ, ಹೆಚ್ಚು ಬರೆದಿಲ್ಲ ಅಷ್ಟೇ. ಅರ್ಥ ಆಯ್ತಾ? ಹೆಚ್ಚಿದ್ದಂಗೆ ಅದು. ಇಲ್ಲಿ ಕೂಡ ಅರ್ಥ ಆಯ್ತಾ? ಇಲ್ಲಿ ಹೆಚ್ಚಿಲ್ಲ, ಇಲ್ಲಿ ಹೆಚ್ಚಿದೆ, ಇಲ್ಲಿ ಹೆಚ್ಚಿಲ್ಲ. ಮತ್ತೆ ನೀವು ಒಂದೇ ಎನ್ ಅನ್ಕೋಬೇಡಿ, ಯಾಕಂದ್ರೆ ಇದು ಡಬಲ್ ಬಾಂಡ್ ಇದ್ದಂಗೆ ಹಿಂಗೆ. ನೋಡಿ, ಸಿಂಗಲ್ ಬಾಂಡ್, ಡಬಲ್ ಬಾಂಡ್ಸ್. ಇದು ಓನ್ಲಿ ಸಿಂಗಲ್ ಬಾಂಡ್ಸ್. ಪೈಪಿರಿಡಿನ್, ಇದು ಪೈರಿಡಿನ್, ಪೈಪಿರಿಡಿನ್, ಪೆರಿಡಿನ್. ಅರ್ಥ ಆಯ್ತಾ? ಇವೆಲ್ಲ ಪೈರೋಲಿಡಿನ್. ಅರ್ಥ ಆಯ್ತಾ? ಪೈರೋಲಿಡಿನ್. ನೋಡಿ, ಇಲ್ಲಿ ಇದಕ್ಕೂ ಡಬಲ್ ಬಾಂಡ್ ಹೋಗಿದ್ರೆ ಇಲ್ಲಿ ಹೆಚ್ಚಿದ್ದಂಗೆ, ಇಲ್ಲಿ ಹೆಚ್ಚಿದೆಯಲ್ಲ, ಇಲ್ಲಿ ಕೂಡ ಹೆಚ್ಚಿದೆ, ಬಟ್ ಇಲ್ಲಿ ಡಬಲ್ ಬಾಂಡ್ ಇಲ್ಲ. ನೈಟ್ರೋಜನ್ ವೇಲೆನ್ಸ್ ಸ್ಯಾಟಿಸ್ಫೈ ಆಗಬೇಕು. ಇಲ್ಲಿ ಹೆಚ್ಚಿದ್ದಂಗೆ, ಅಲ್ಲಿ 3 ವೇಲೆನ್ಸ್ ನೈಟ್ರೋಜನ್, ಇಲ್ಲೂ ಹೆಚ್ಚಿದ್ದಂಗೆ 3 ವೇಲೆನ್ಸ್ ನೈಟ್ರೋಜನ್. ಬೇಕಾದ್ರೆ ಹೆಚ್ಚು ಬರೀ, ಇಲ್ಲಿ ಕೂಡ ಹೆಚ್ಚು ಬರೀ. ಇವೆಲ್ಲ ಸ್ಯಾಟಿಸ್ಫೈ ಆಗಿದೆ. ಆಕ್ಸಿಜನ್ಸ್ ಎಲ್ಲ ಹೆಚ್ಚಿರಲ್ಲ. ಅರ್ಥ ಆಗಿದೆಯಾ? ಇವೆಲ್ಲ ಏನು? ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸ್. ದೀಸ್ ಆರ್ ದ ಕಾಂಪೌಂಡ್ಸ್. ಅರ್ಥ ಆಯ್ತಾ? ವಿಚ್ ಕಂಟೈನಿಂಗ್ ಎ ರಿಂಗ್ ಸ್ಟ್ರಕ್ಚರ್, in which one or more carbon atoms of the ring are replaced by heteroatoms like oxygen or nitrogen or sulfur etc. ಬರಿಬಹುದು.
ನೀವು ಕರೆಕ್ಟಾಗಿ ಇದನ್ನು ನೋಡ್ಕೊಂಡ್ರೆ ಡೆಫಿನೇಷನ್ ಕೂಡ ನೀವು ಬರ್ಕೋಬೋದು. ಎಕ್ಸಾಂಪಲ್ ಯಾವುದೋ ಒಂದು ಬರೀರಿ ಸಾಕು. ದೀಸ್ ಆರ್ ಆಲ್ ಅರ್ಥ ಆಯ್ತಾ? ಹೆಟೆರೋಸೈಕ್ಲಿಕ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಹೆಟೆರೋಸೈಕ್ಲಿಕ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅರ್ಥ ಆಗಿದೆಯಾ? ಅರ್ಥ ಆಗಿದೆಯಾ? ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಅಲ್ಲಿಗೆ ಬೇಸ್ಡ್ ಆನ್ ಕಾರ್ಬನ್ ಸ್ಕೆಲಿಟನ್, organic compounds are broadly classified into two classes, that is open chain organic compounds and closed chain organic compounds. Open chain organic compounds ಅಂದ್ರೆ ಏನು with an example ನಾವು ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಕ್ಲೋಸ್ಡ್ ಚೈನ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂದ್ರೆ ಏನು ಅರ್ಥ ಆಯ್ತಾ? ಅಗೈನ್ ಕ್ಲೋಸ್ಡ್ ಚೈನ್ ಅಥವಾ ಸೈಕ್ಲಿಕ್ ಕಾಂಪೌಂಡ್ಸ್ ಆರ್ ಫರ್ದರ್ ಕ್ಲಾಸಿಫೈಡ್ ಟೂ ಟೈಪ್ಸ್, ಹೋಮೋಸೈಕ್ಲಿಕ್ ಆರ್ಗ್ಯಾನಿಕ್ ಕಾಂಪೌಂಡ್, ಹೆಟೆರೋಸೈಕ್ಲಿಕ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಈ ಹೋಮೋಸೈಕ್ಲಿಕ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಫರ್ದರ್ ಕ್ಲಾಸಿಫೈಡ್ into two types, polycyclic organic compounds, aromatic organic compounds. Polycyclic organic compounds with an example, aromatic organic compounds with an example. Next heterocyclic organic compounds with an example ಡಿಸ್ಕಸ್ ಮಾಡಿದ್ರು. ನಿಮಗೆ heterocyclic organic compound with an example 2 marks ಅಲ್ಲಿ, aromatic organic compounds with an example 2 marks ಅಲ್ಲಿ, polycyclic organic compounds with an example ಅಥವಾ ಅಸೈಕ್ಲಿಕ್ ಅಥವಾ ಆಲಿಫ್ಯಾಟಿಕ್ ಆರ್ಗ್ಯಾನಿಕ್ ಕಾಂಪೌಂಡ್ ವಿತ್ an example. ಈ ನಾಲ್ಕರಲ್ಲಿ ಯಾವುದೋ ಒಂದು 2 marks ಅಲ್ಲಿ ಕೇಳಬಹುದು. ಅಥವಾ ವಾಟ್ ಆರ್ ದ ಟೂ ಮೇನ್ ಕ್ಲಾಸಿಫಿಕೇಶನ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್, ನೇಮ್ಸ್ ಬರೀತಕ್ಕಂಥ 2 marks ಅಲ್ಲಿ ಈ ಥರ ಕೇಳ್ಬೋದು. ಅಥವಾ ವಾಟ್ ಆರ್ ದ 2 classes ಆಫ್ ಸೈಕ್ಲಿಕ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್, 2 ಹೆಸರು ಬರೀತಕ್ಕಂಥದ್ದು. ಅಥವಾ ವಾಟ್ ಆರ್ ದ 2 different ಕ್ಲಾಸ್ ಆಫ್ ಹೋಮೋಸೈಕ್ಲಿಕ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್, 2 ಹೆಸರು ಬರೀತಕ್ಕಂಥದ್ದು. ಈ ಥರ ಕ್ವಶನ್ಸ್ ಕೇಳ್ಬೋದು ನಿಮಗೆ. ಪರ್ಫೆಕ್ಟ್ ಆಗಬೇಕು ವಿತ್ an example. ಎನಿ ಡೌಟ್? ಅಲ್ಲಿಗೆ ಕ್ಲಾಸಿಫಿಕೇಶನಲ್ಲಿ ಏನು ಡೌಟ್ ಇಲ್ವಾ? ಇದು ಪಾಲಿಸೈಕ್ಲಿಕ್ ವಿತ್ an example, aromatic ವಿತ್ an example, ಹೆಟೆರೋಸೈಕ್ಲಿಕ್ ವಿತ್ an example. ಯಾವುದು ಒಂದು ಬರೀ ಎಕ್ಸಾಂಪಲ್ ಸಾಕು. ಬಟ್ ಎಲ್ಲ ಸ್ಟ್ರಕ್ಚರ್ಸ್ ತಿಳ್ಕೊಂಡಿರಿ, ನಿಮಗೆ ಹೆಲ್ಪ್ ಆಗುತ್ತೆ. ನೀವು ಇಲ್ಲಿ ತಿಳ್ಕೊಂಡಿದ್ರೆ ಮುಂದೆ ಮುಂದೆ ನಿಮಗೆ ಈಸಿ ಆಗ್ಬಿಡುತ್ತೆ. ಅರ್ಥ ಆಗಿದೆಯಾ? ಅಲ್ಲಿಗೆ ಕ್ಲಾಸಿಫಿಕೇಶನ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ನೀಟಾಗಿ ಅರ್ಥ ಆಗಿದೆ ಅನ್ಸುತ್ತೆ. ನೆಕ್ಸ್ಟ್, ವಾಟ್ ಈಸ್ ಫಂಕ್ಷನಲ್ ಗ್ರೂಪ್ ಅಂಡ್ ಎಕ್ಸಾಂಪಲ್? ಅರ್ಥ ಆಯ್ತಾ? ವಾಟ್ ಈಸ್ ಅ ಫಂಕ್ಷನಲ್ ಗ್ರೂಪ್ ಅಂಡ್ ಎಕ್ಸಾಂಪಲ್ ಡಿಸ್ಕಸ್ ಮಾಡೋಣ. ಅರ್ಥ ಆಯ್ತಾ? ಏನ್ ಸರ್ ಫಂಕ್ಷನಲ್ ಗ್ರೂಪ್? ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಅರ್ಥ ಆಯ್ತಾ? ಕ್ಯಾನ್ ರಬ್ ದಿಸ್. What is functional group? An atom or a group, ಒಂದು atom ಆಗಿರ್ಬೋದು ಅಥವಾ ಗ್ರೂಪ್ ಆಫ್ ಆಟಮ್ಸ್ ಆಗಿರ್ಬೋದು, ಅಥವಾ ಗ್ರೂಪ್ ಅಂತ ಕೊಡ್ತೀವಿ, ಗ್ರೂಪ್ ಆಫ್ ಆಟಮ್ಸ್. An atom or group of atoms present in the organic compound, which decides the properties of an organic compound. An atom or group of atoms present in the organic compound which decides the properties of an organic compounds. ಅರ್ಥ ಆಯ್ತಾ? which decides the properties of an organic compound, ಅಥವಾ which determine ಅಂತ ಕೂಡ ಬರೀರಿ ಎಲ್ಲ ಒಂದೇ. ಅರ್ಥ ಆಯ್ತಾ? which determine ಅಂತ ಬರೀರಿ, ಚೆನ್ನಾಗಿರುತ್ತೆ. which determines the properties of an organic compound. An atom or group of atoms present in the organic compound which determines the properties of an organic compound. ಅದೇ ಡಿಸೈಡ್ ಮಾಡ್ತಕ್ಕಂಥ ಪ್ರಾಪರ್ಟೀಸ್ ಆಫ್ an organic compound that are called as functional group. ಅರ್ಥ ಆಯ್ತು? ಬರೀಬೋದಾ? ಏನಿಲ್ಲ, ವೆರಿ ಸಿಂಪಲ್. ಮೋಸ್ಟ್ ಆಫ್ ದ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 2 parts. One is carbon skeleton, another one is functional group. ಎಲ್ಲ ಆರ್ಗ್ಯಾನಿಕ್, ಮೋಸ್ಟ್ ಆಫ್ ದ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆರ್ ಡಿವೈಡೆಡ್ ಇನ್ 2 parts. ಅರ್ಥ ಆಯ್ತಾ? ಒನ್ ಈಸ್ ಕಾರ್ಬನ್ ಸ್ಕೆಲಿಟನ್ ಅಂಡ್ ಫಂಕ್ಷನಲ್ ಗ್ರೂಪ್. ಫಂಕ್ಷನಲ್ ಗ್ರೂಪ್ ಅಂದ್ರೆ ಏನು? an atom or group of atoms present in organic compound determines the properties of an organic properties ಡಿಸೈಡ್ ಮಾಡೋದೇ ಅದು. ಫಾರ್ ಎಕ್ಸಾಂಪಲ್, you take an organic compound like methanol. This is functional group. Alcoholic group, ಈ OH ಇತ್ತು ಅಂದ್ರೆ this is alcoholic group. ಏನು ಹೇಳಿ?
ಆಲ್ಕೋಹಾಲಿಕ್ ಫಂಕ್ಷನಲ್ ಗ್ರೂಪ್. ಅಲ್ಲಿ ಗ್ರೂಪ್ ಇದ್ರೆ ಅದನ್ನು ಆಲ್ಕೋಹಾಲ್ ಅಂತ ಕರಿತೀವಿ. ಇದೇ ಫಂಕ್ಷನಲ್ ಗ್ರೂಪ್. ಅರ್ಥ ಆಯ್ತಾ? ಯು ಟೇಕ್ ಮೆಥನಾಲ್ CH3CH2OH. ಅರ್ಥ ಆಯ್ತಾ? ಏನು ಎಥನಾಲ್ ಈಥೈಲ್ ಆಲ್ಕೋಹಾಲ್, ಇದು ಮೆಥನಾಲ್ ಮೀಥೈಲ್ ಆಲ್ಕೋಹಾಲ್. ಅರ್ಥ ಆಯ್ತಾ? ಇದು ಫಂಕ್ಷನಲ್ ಗ್ರೂಪ್, ಆಲ್ಕೋಹಾಲಿಕ್ ಫಂಕ್ಷನಲ್ ಗ್ರೂಪ್. ಇದೇನ್ ಮಾಡ್ತಾವ? ಗ್ರೂಪ್ ಆಫ್ ಆಟಮ್ಸ್ ತಂದಿದೆ ವಿಚ್ ಡಿಸೈಡ್ಸ್ ಇಟ್ ಇಸ್ ಪಾರ್ಟ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್. ಹಿಂಗೆ ಬರಬೇಕಾದ್ರೆ ಅನಾಟಮ್ ಅಂದ್ರೆ ಗ್ರೂಪ್ ಆಫ್ ಆಟಮ್ಸ್ ಬದಲು ಇಟ್ ಇಸ್ ಅ ಪಾರ್ಟ್ ಆಫ್ ಆರ್ಗ್ಯಾನಿಕ್ a part of organic compound present, it is a part of organic compound which determines the. ಇಷ್ಟು ಬರೆಯಬಹುದು ಬೇಕಾದ್ರೆ, ಅರ್ಥ ಆಯ್ತಾ? ಇಷ್ಟು ಬರೆಯಬಹುದು ಬೇಕಾದ್ರೆ, ಇಷ್ಟು ಬರೆಯಬಹುದು ಎ ಪಾರ್ಟ್ ಆಫ್, ಏನು ಫಂಕ್ಷನಲ್ ಗ್ರೂಪ್ ಅಂದ್ರೆ ಎ ಪಾರ್ಟ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್, ಎ ಪಾರ್ಟ್ ಅಂತ ಬರೀರಿ, ಎ ಪಾರ್ಟ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ ವಿಚ್ ಡಿಟರ್ಮೈನ್ಸ್ ದ ಪ್ರಾಪರ್ಟೀಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್. ಹಂಗೆ ಬರೆದ್ರೆ 80 ಮಾರ್ಕ್ಸ್. ಫಂಕ್ಷನಲ್ ಗ್ರೂಪ್ ಅನ್ನೋದು ಆರ್ಗ್ಯಾನಿಕ್ ಕಾಂಪೌಂಡ್ ಒಂದು ಪಾರ್ಟ್, ಅದು ಡಿಟರ್ಮೈನ್ ಮಾಡುತ್ತೆ ಪ್ರಾಪರ್ಟೀಸ್ನ. ಆರ್ಗ್ಯಾನಿಕ್ ಪ್ರಾಪರ್ಟಿ ಡಿಟರ್ಮೈನ್ ಮಾಡೋದು ಆ ಪಾರ್ಟ್. ದಟ್ ಪಾರ್ಟ್ ಇಸ್ ಕಾಲ್ಡ್ ಎಸ್ ಫಂಕ್ಷನಲ್ ಗ್ರೂಪ್. ಆ ಪಾರ್ಟ್ ಏನ್ ಆಟಮ್ ಆಗಿರ್ಬೋದು ಅಥವಾ ಗ್ರೂಪ್ ಆಫ್ ಆಟಮ್ಸ್ ಆಗಿರ್ಬೋದು. ಅರ್ಥ ಆಗಿದೆಯಾ? ನೆಕ್ಸ್ಟ್ ನೋಡಿ, ಇರಂದೇ ಇಲ್ಲ. ಯು ಟೇಕ್ CH3COOH, ಇದೆಲ್ಲ ಸೇರಿ ಫಂಕ್ಷನಲ್ ಗ್ರೂಪ್. ಏನಿದೆ? ಕಾರ್ಬಾಕ್ಸಿಲಿಕ್ ಗ್ರೂಪ್. ಏನು ಹೇಳಿ? ಕಾರ್ಬಾಕ್ಸಿಲಿಕ್ ಫಂಕ್ಷನಲ್ ಗ್ರೂಪ್, COOH ಗ್ರೂಪ್. ಅರ್ಥ ಆಯ್ತಾ? ನೆಕ್ಸ್ಟ್ ಯು ಟೇಕ್ HC⋯OH, ಏನಿದು? ಆಲ್ಡಿಹೈಡ್ ಗ್ರೂಪ್, ಆಲ್ಡಿಹೈಡ್ ಫಂಕ್ಷನಲ್ ಗ್ರೂಪ್. ಇದು ಆಲ್ಡಿಹೈಡ್ ಫಂಕ್ಷನಲ್ ಗ್ರೂಪ್, CHO ಅಂತ. ಅರ್ಥ ಆಯ್ತಾ? ನೆಕ್ಸ್ಟ್ ಅಸಿಟೋನ್, ಇದು ಫಂಕ್ಷನಲ್ ಗ್ರೂಪ್. ಅರ್ಥ ಆಯ್ತಾ? ಕೀಟೋನಿಕ್ ಗ್ರೂಪ್, ಅಸಿಟೋನ್. ಇದು ಫಾರ್ಮಾಲ್ಡಿಹೈಡ್. ಏನಿದು? ಫಾರ್ಮಾಲ್ಡಿಹೈಡ್. ಇದು ಕೀಟೋನಿಕ್ ಗ್ರೂಪ್, ಕೀಟೋನಿಕ್ ಫಂಕ್ಷನಲ್ ಗ್ರೂಪ್. ನೋಡಿ, ಇಟ್ಸ್ ಅ ಪಾರ್ಟ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ ವಿಚ್ ಡಿಸೈಡ್ಸ್ ದ ಪ್ರಾಪರ್ಟಿ. ಇದಿತ್ತು ಅಂದ್ರೆ ಕೀಟೋನ್ ಅಂತ ಹೇಳ್ತೀವಿ. ಈ CHO ಇದ್ರೆ ಆಲ್ಡಿಹೈಡ್ ಗ್ರೂಪ್, COH ಇದ್ರೆ ಕಾರ್ಬಾಕ್ಸಿಲಿಕ್ ಆಸಿಡ್, OH ಇದ್ರೆ ಆಲ್ಕೋಹಾಲ್. ಅರ್ಥ ಆಯ್ತಾ? ಹ್ಯಾಲೋಜನ್ ಒಂದಿದ್ರೆ CH3CH2 X ಮೇ ಬಿ Cl or Br or I, ಇವೆಲ್ಲ ಹ್ಯಾಲೋಜನ್ಸ್ ಅಂತ ಕರಿತೀವಿ. ಇದು ಫಂಕ್ಷನಲ್ ಗ್ರೂಪ್. ಇಟ್ ಇಸ್ ಅ ಪಾರ್ಟ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ ವಿಚ್ ಡಿಸೈಡ್ಸ್ ದ ಪ್ರಾಪರ್ಟೀಸ್ ಆಫ್, ಅಥವಾ ವಿಚ್ ಡಿಟರ್ಮೈನ್ಸ್ ದ ಪ್ರಾಪರ್ಟೀಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್. ಅಥವಾ ಎನ್ ಆಟಮ್, ಫಂಕ್ಷನಲ್ ಗ್ರೂಪ್ ಅನ್ನೋದು ಒಂದು ಇತರ ಆಟಮ್ ಆಗಿರ್ಬೋದು ಅಥವಾ ಗ್ರೂಪ್ ಆಫ್ ಆಟಮ್ಸ್ ಆಗಿರ್ಬೋದು. ಇತರ ಗ್ರೂಪ್ ಆಫ್ ಆಟಮ್ಸ್ ಕೂಡ ಆಗಿರ್ಬೋದು. An atom or group of atoms present in organic compound which determines the properties of organic compound is called as functional group. ಅರ್ಥ ಆಯ್ತಾ? ಅಲ್ಲಿ ಫಂಕ್ಷನಲ್ ಗ್ರೂಪ್ ಇತ್ತು ಎಕ್ಸಾಂಪಲ್ ಕೂಡ ನೀಟಾಗಿ ಅರ್ಥ ಆಗಿದೆಯಾ? ಎನಿ ಡೌಟ್? ಫಂಕ್ಷನಲ್ ಗ್ರೂಪ್ ಇತ್ತು ಎಕ್ಸಾಂಪಲ್. ಅರ್ಥ ಆಯ್ತಾ? ಫಂಕ್ಷನಲ್ ಗ್ರೂಪ್ ಇತ್ತು ಎಕ್ಸಾಂಪಲ್. ಆ ಫಂಕ್ಷನಲ್ ಗ್ರೂಪ್ಸ್ ಡಿಫ್ರೆಂಟ್ ಇದಾವೆ, ಅವನ್ನೆಲ್ಲ ಮತ್ತೆ ನಾವು ಡಿಸ್ಕಸ್ ಮಾಡೋಣ. ನಾಮೆನ್ಕ್ಲೇಚರ್ ನಿಮ್ಗೆ ಯಾವ ಫಂಕ್ಷನಲ್ ಗ್ರೂಪ್ಸ್ ಇರ್ತಾವೆ ಅಂತ ಬರುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಇದರಲ್ಲಿ ಕೂಡ ಅಷ್ಟೇ, ಇದು ಕೂಡ ಫಂಕ್ಷನಲ್ ಗ್ರೂಪ್. ಬಾಂಡ್ ಅನ್ನೋದು ಕೂಡ ಫಂಕ್ಷನಲ್ ಗ್ರೂಪ್. ಡಬಲ್ ಬಾಂಡ್ ಇದ್ರೆ ಆಲ್ಕೀನ್ಸ್, ಟ್ರಿಪಲ್ ಬಾಂಡ್ ಇದ್ರೆ ಆಲ್ಕೈನ್ಸ್, ಸಿಂಗಲ್ ಬಾಂಡ್ ಇದ್ರೆ ಆಲ್ಕೇನ್ಸ್ ಅಂತ. ANE ENE ONE ಅಂತ ಡಿಟರ್ಮೈನ್ ಮಾಡುತ್ತೆ. ಅರ್ಥ ಆಗಿದೆಯಾ? ನಾವು ಅಲ್ಲಿ ಫಂಕ್ಷನಲ್ ಗ್ರೂಪ್ ಇತ್ತು ಎಕ್ಸಾಂಪಲ್, ಜಾಸ್ತಿ ಇಂಪಾರ್ಟೆಂಟ್. ವಾಟ್ ಇಸ್ ಫಂಕ್ಷನಲ್ ಗ್ರೂಪ್ 1 ಮಾರ್ಕಲ್ಲಿ, ಅಥವಾ ವಾಟ್ ಇಸ್ ಫಂಕ್ಷನಲ್ ಗ್ರೂಪ್ ಗಿವ್ ಎನ್ ಎಕ್ಸಾಂಪಲ್, ಯಾವ ಫಂಕ್ಷನಲ್ ಗ್ರೂಪ್ ಕೊಡು. ಅಥವಾ ಗಿವ್ ದ ಫಂಕ್ಷನಲ್ ಗ್ರೂಪ್ ಆಫ್ ಆಲ್ಡಿಹೈಡ್ CHO, give the functional group of carboxylic acid COOH, give the functional group of alcohol OH. ಬರೀಬೋದಾ? give the functional group of ketone CO. ಈ ಥರ ಕೂಡ ಕೇಳ್ತಾನೆ 1 ಮಾರ್ಕಲ್ಲಿ. ಅಲ್ಲ ಫಂಕ್ಷನಲ್ ಗ್ರೂಪ್ ಇತ್ತು ಎಕ್ಸಾಂಪಲ್ ತಿಳ್ಕೊಂಡಿದೆ. ಆ ಡಿಫ್ರೆಂಟ್ ಫಂಕ್ಷನಲ್ ಗ್ರೂಪ್ಸ್ ನಾವು ಡಿಸ್ಕಸ್ ಮಾಡೋಣ ಮುಂದೆ ಬರುತ್ತೆ ನಿಮಗೆ. ವೆರಿ ಸಿಂಪಲ್. ಅಲ್ಲ ಕ್ಲಾಸಿಫಿಕೇಶನ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂಡ್ ಫಂಕ್ಷನಲ್ ಗ್ರೂಪ್ ಇತ್ತು ಎಕ್ಸಾಂಪಲ್ ನೀಟಾಗಿ ಅರ್ಥ ಆಗಿದೆಯಾ? ನೆಕ್ಸ್ಟ್, what are homologous series? ಅರ್ಥ ಆಯ್ತಾ? ವಿತ್ ಅನ್ ಎಕ್ಸಾಂಪಲ್ಸ್. ಅಂಡ್ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಹೋಮೋಲಾಗಸ್ ಸೀರೀಸ್? ಅರ್ಥ ಆಯ್ತಾ? ವೆರಿ ಇಂಪಾರ್ಟೆಂಟ್. ನಾಮೆನ್ಕ್ಲೇಚರ್ ನೆಕ್ಸ್ಟ್ ಕ್ಲಾಸಲ್ಲಿ ಇದನ್ನು ಡಿಸ್ಕಸ್ ಮಾಡೋಣ. ಅರ್ಥ ಆಗಿದೆಯಾ? ವಾಟ್ ಆರ್ ಹೋಮೋಲಾಗಸ್ ಸೀರೀಸ್? ಹೋಮೋ ಮೀನ್ಸ್ ಸೇಮ್ ತಾನೆ,
homologous series, what are the characteristics of homologous series, examples of homologous series ಡಿಸ್ಕಸ್ ಮಾಡಿ. ನೆಕ್ಸ್ಟ್ ಕ್ಲಾಸಿಫಿಕೇಶನ್ ನಾಮನ್ಕ್ಲೇಚರ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ನಾಮನ್ಕ್ಲೇಚರ್ ಮಾಡಲಿಕ್ಕೆ ರೂಲ್ಸ್ ಏನೆಲ್ಲ ಫಾಲೋ ಮಾಡ್ತೀವಿ ಅಂತ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಅದಾದ ತಕ್ಷಣ ಎಕ್ಸಾಂಪಲ್ಸ್ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.